ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಯಾಕರಣ ಮಾಹಿತಿಯಲ್ಲಿ ಸಂಧಿಗಳು ಎಂಬುದರ ಬಗ್ಗೆ ಅಧ್ಯಯನ ಮಾಡೋಣ. ಆ ಸಂಧಿಗಳು ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು ಅಂತ ಹೇಳಿದರೆ, ಸಂಧಿ ಅಂತ ಹೇಳಿದರೆ ಏನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಮೊದಲನೇದಾಗಿ ಸಂಧಿಗಳು ಅಂತ ಹೇಳಿದರೆ ಏನು ಗಮನಿಸಿ. ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥಕ್ಕೆ ವ್ಯತ್ಯಯ ಬರದಂತೆ ಸೇರಿಸಿ ಉಚ್ಚರಿಸುವುದನ್ನು ಸಂಧಿ ಅಂತ ಹೇಳಿ ಕರೀತಾರೆ. ನೋಡಿ, ಇಲ್ಲಿ ಪದವನ್ನು ಗಮನಿಸಿದಾಗ ಕಾಲ ವಿಳಂಬವಿಲ್ಲದೆ ಅನ್ನುವಂಥದ್ದು ಮತ್ತು ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಇದು ನಾವು ತಿಳ್ಕೊಬೇಕಾಗಿರುವಂಥದ್ದು ಸಂಧಿಯಲ್ಲಿ. ನೋಡಿ, ಗಮನಿಸಿ. ಸಂಧಿ ಅಂತ ಹೇಳಿದರೆ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದೆ ಮತ್ತು ಅರ್ಥಕ್ಕೆ ವ್ಯತ್ಯಯ ಬರದಂತೆ ಸೇರಿಸಿ ಉಚ್ಚರಿಸುವುದನ್ನು ಸಂಧಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಒಂದು ಉದಾಹರಣೆಯನ್ನು ನೀವು ನೋಡ್ತಾ ಇದ್ದೀರಾ. ಉದಾಹರಣೆ, ಹೊಸಗನ್ನಡ ಅನ್ನುವಂಥ ಒಂದು ಪದ ಇದೆ. ಹೊಸಗನ್ನಡ ಅನ್ನುವಂಥ ಪದನ ಅಬ್ಸರ್ವ್ ಮಾಡಿ, ಗಮನಿಸಿ. ಇಲ್ಲಿ ಹೊಸ ಅನ್ನುವಂಥದ್ದು ಪೂರ್ವ ಪದ, ಕನ್ನಡ ಅನ್ನುವಂಥದ್ದು ಉತ್ತರ ಪದ. ಪೂರ್ವ ಪದ ಮತ್ತು ಉತ್ತರ ಪದವನ್ನಾಗಿ ಬಿಡಿಸಿ ಬರೆದ್ರೆ ಅದನ್ನು ಸಂಧಿ ಕಾರ್ಯ ಅಂತ ಹೇಳಿ ಕರೀತಾರೆ. ಆ ಸಂಧಿ ಕಾರ್ಯವನ್ನು ಮಾಡಿದ ನಂತರ ನಾವು ಏನು ಗಮನಿಸಬೇಕಾಗತ್ತೆ ಅಲ್ಲಿ ನೋಡಿ. ಹೊಸ ಅನ್ನುವಂತಹ ಪದದಲ್ಲಿ ಸ ಪ್ಲಸ್ ಆ, ನೋಡಿ, ಇಲ್ಲಿ ವ್ಯಂಜನ ಮತ್ತು ಸ್ವರ ಸೇರಿ ಉಂಟಾಗಿರುವಂತಹ ಒಂದು ಅಕ್ಷರ ಅದು ಹೊಸ. ಅಲ್ಲಿ ಆ ಅನ್ನುವಂಥದ್ದು ಪೂರ್ವ ಪದದ ಕೊನೆಯ ಅಕ್ಷರ. ಹಾಗೆ ಕನ್ನಡ ಅನ್ನುವಂಥ ಉತ್ತರ ಪದವನ್ನು ಗಮನಿಸಿ. ಕ ಪ್ಲಸ್ ಆ, ಇಲ್ಲಿ ಕ ಅನ್ನುವಂಥದ್ದು ಉತ್ತರ ಪದದ ಮೊದಲ ಅಕ್ಷರ ಆಗಿದೆ. ಹಾಗಾಗಿ ನಾವು ಸಂಧಿಯನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ಸಂಧಿ ಕಾರ್ಯ ಆದ ನಂತರ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರವನ್ನು, ಉತ್ತರ ಪದದಲ್ಲಿ ಮೊದಲ ಅಕ್ಷರವನ್ನು ಗಮನಿಸ್ಕೊಳ್ಬೇಕಾಗುತ್ತೆ. ಹೀಗೆ ಬಿಡಿಸಿ ಬರೆದಿದ್ದನ್ನು, ಈ ಪೂರ್ವ ಪದ ಮತ್ತು ಉತ್ತರ ಪದವನ್ನು ಬಿಡಿಸಿ ಬರೆದಿರೋದಕ್ಕೆ ವಿಗ್ರಹ ವಾಕ್ಯ ಅಂತ ಹೇಳಿ ಕರೀತಾರೆ. ಏನು ಹೇಳಿ? ಪೂರ್ವ ಪದ ಮತ್ತು ಉತ್ತರ ಪದವನ್ನು ಬಿಡಿಸಿ ಬರೆದಾಗ ಅದನ್ನು ವಿಗ್ರಹ ವಾಕ್ಯ ಅಂತ ಹೇಳಿ ಕರೀತಾರೆ. ಈ ವಿಗ್ರಹ ವಾಕ್ಯವನ್ನು ಮಾಡಬೇಕಾದ್ರೆ ಪೂರ್ವ ಪದ ಮತ್ತು ಉತ್ತರ ಪದಕ್ಕೆ ಅರ್ಥವನ್ನು ಕೊಡುವಂತೆ ಇರಬೇಕು. ನೀವು ಮೇಲ್ಗಡೆ ವಾಕ್ಯವನ್ನು ಗಮನಿಸಿ. ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಅಂತ ಅಂದರೆ ಅರ್ಥವನ್ನು ಕೆಟ್ಟೋಗಬಾರ್ದು, ಅರ್ಥವನ್ನು ಸ್ಪಷ್ಟವಾಗಿ ಕೊಡುವಂತೆ ಇರಬೇಕು. ಆಗ ಇದ್ದಾಗ ಮಾತ್ರ ಅದನ್ನು ನಾವೇನು ಮಾಡ್ಬೋದು, ಸಂಧಿ ಪದವನ್ನಾಗಿ ನಾವು ಮಾಡ್ಬೋದು ಅನ್ನೋಂಥದ್ದನ್ನು ನಾವು ತಿಳ್ಕೊಬೋದು. ಹೀಗೆ ಅದನ್ನು ಮುಂದುವರಿತಾ ಹೋದರೆ ಕನ್ನಡದಲ್ಲಿ ಎರಡು ರೀತಿಯ ಸಂಧಿಗಳನ್ನು ನಾವು ನೋಡ್ತೀವಿ. ಒಂದು ಕನ್ನಡ ಸಂಧಿ, ಎರಡನೇದು ಸಂಸ್ಕೃತ ಸಂಧಿಗಳು ಅಂಥೇಳಿ ಎರಡು ಪ್ರಕಾರಗಳನ್ನಾಗಿ ನಾವು ಅದರಲ್ಲಿ ನೋಡ್ತೀವಿ. ಅದರಲ್ಲಿ ಈಗ ಮೊದಲನೇದಾಗಿ ನೋಡಿ, ಕನ್ನಡ ಸಂಧಿ. ಈ ಕನ್ನಡ ಸಂಧಿಗಳು ಅನ್ನುವಂಥದ್ದು ಇಲ್ಲಿ ಎರಡು ಕನ್ನಡ ಪದಗಳು, ಪೂರ್ವ ಪದ ಮತ್ತು ಉತ್ತರ ಪದ. ಅಂದರೆ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಬರುತ್ತಲ್ವ. ಆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಎರಡೂ ಪದಗಳು ಕನ್ನಡ ಪದಗಳಾಗಿರಬೇಕು. ಅಂತಹ ಪದಗಳನ್ನು ಒಳಗೊಂಡಿದ್ದರೆ ಅದನ್ನು ಕನ್ನಡ ಸಂಧಿ ಅಂತೇಳಿ ಕರೀತಾರೆ. ಉದಾಹರಣೆ ನೋಡಿ, ಇಲ್ಲಿ ಎಳೆ ಪ್ಲಸ್ ಕರು. ಇಲ್ಲಿ ಎಳೆ ಅನ್ನೋದು ಸಹ ಒಂದು ಸಹಜವಾಗಿ ಬಳಸುವಂಥ ಕನ್ನಡ ಪದ. ಹಾಗೆ ಕರು ಅನ್ನೋದು ಸಹ ಸಹಜವಾಗಿ ನಾವು ಕನ್ನಡದಲ್ಲಿ ಬಳಕೆ ಮಾಡುವಂತಹ ಪದ. ಹಾಗಾಗಿ ಎಳೆ ಪ್ಲಸ್ ಕರು ಎಂಬುದನ್ನು ಬಿಡಿಸಿ ಬರೆದು ಸಂಧಿ ಪದವನ್ನಾಗಿ ಮಾಡಬೇಕಾದ್ರೆ ಎಳೆಗರು ಅನ್ನುವಂಥ ರೀತಿಯಲ್ಲಿ ಆಗುತ್ತೆ. ಹೀಗೆ ಎರಡೂ ಪದಗಳು ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಕನ್ನಡ ಪದಗಳನ್ನು ಬಳಕೆ ಮಾಡಿಕೊಂಡು ಸಂಧಿ ಪದ ಆಗಿದ್ದರೆ ಅದನ್ನು ಕನ್ನಡ ಸಂಧಿ ಅಂತ ಹೇಳಿ ಹೇಳ್ತಾರೆ. ನೋಡಿ, ಇಲ್ಲಿ ಕನ್ನಡ ಸಂಧಿಯಲ್ಲಿ ಹೆಚ್ಚಿನ ಅಭ್ಯಾಸವನ್ನು ಮಾಡಬೇಕಾದ್ರೆ ಕನ್ನಡ ಸಂಧಿಯನ್ನು ಮತ್ತೆ ಎರಡು ಪ್ರಕಾರಗಳನ್ನಾಗಿ ಮಾಡ್ತಾರೆ. ಒಂದು ಕನ್ನಡ ಸ್ವರ ಸಂಧಿ ಎನ್ನುವಂಥ ರೀತಿಯಲ್ಲಿ, ಇನ್ನೊಂದು
ವ್ಯಂಜನ ಸಂಧಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಮುಂದೆ ಬರುತ್ತೆ, ಆಗ ನಾವು ಅದನ್ನು ನೋಡ್ತಾ ಹೋಗೋಣ, ಗಮನಿಸಿ. ನೆಕ್ಸ್ಟ್, ಸಂಧಿಗಳಲ್ಲಿ ಎರಡನೇ ಪ್ರಕಾರ ಸಂಸ್ಕೃತ ಸಂಧಿ. ಸಂಸ್ಕೃತ ಸಂಧಿ ಅಂತ ಹೇಳಿದರೆ ಏನು? ಎರಡು ಸಂಸ್ಕೃತ ಪದಗಳು ಕೂಡಿ ಆಗುವ ಸಂಧಿಯು ಸಂಸ್ಕೃತ ಸಂಧಿಯಾಗಿರುತ್ತೆ. ನೋಡಿ, ಗಮನಿಸಿ, ಇಲ್ಲಿ ಎರಡು ಸಂಸ್ಕೃತ ಪದಗಳು ಅಂದರೆ ಕನ್ನಡ ಪದ ಅಲ್ಲದೆ ಸಂಸ್ಕೃತದಲ್ಲೇ ಆ ಪದಗಳು ರಚನೆ ಆಗಿರುತ್ತೆ. ಆ ಸಂಸ್ಕೃತದಲ್ಲಿ ಕೂಡಿ ಆಗುವಂತಹ ಪದಗಳನ್ನು ಬಳಕೆ ಮಾಡಿಕೊಂಡಿದ್ರೆ ಅದು ಸಂಸ್ಕೃತ ಸಂಧಿಗೆ ಉದಾಹರಣೆ ಆಗುತ್ತೆ. ಇಲ್ಲಿ ಉದಾಹರಣೆ ಗಮನಿಸಿ, ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ ಅನ್ನುವಂಥ ರೀತಿಯಲ್ಲಿ ಆಗುತ್ತೆ. ಇಲ್ಲಿ ಪೂರ್ವ ಪದದಲ್ಲಿ ವಿದ್ಯಾ, ಉತ್ತರ ಪದದಲ್ಲಿ ಅಭ್ಯಾಸ. ಈ ಎರಡೂ ಸಂಸ್ಕೃತ ಪದಗಳನ್ನು ಸೇರಿಸ್ಕೊಂಡು ಸಂಧಿ ಪದ ಹಾಕಬೇಕಾದ್ರೆ ವಿದ್ಯಾಭ್ಯಾಸ ಅನ್ನುವಂಥ ರೀತಿಯಲ್ಲಿ ಆಗಿದೆ. ಹೀಗೆ ಇವೆರಡೂ ಪದಗಳು ಸಂಸ್ಕೃತದಲ್ಲಿ ಇರೋದರಿಂದ ಅವುಗಳನ್ನ ಸಂಸ್ಕೃತ ಸಂಧಿಗಳು ಅಂತಲೂ ಸಹ ಅದನ್ನು ಕರೀತಾರೆ. ನೋಡಿ, ಇಲ್ಲಿ ಗಮನಿಸಿ, ಇಲ್ಲೊಂದು ಮೇನ್ ಇಂಪಾರ್ಟೆಂಟು. ಕೆಲವೊಂದು ಸಾರಿ ಸಂಧಿ ಪದವನ್ನು ಮಾಡಬೇಕಾದ್ರೆ ಒಂದು ಪದ ಕನ್ನಡ ಪದ ಆಗಿ ಇನ್ನೊಂದು ಪದ ಸಂಸ್ಕೃತ ಪದ ಕೂಡಿ ಸಂಧಿಯಾದರೂ ಸಹ ಅದನ್ನು ಕನ್ನಡ ಸಂಧಿ ಅಂತ ಹೇಳಿ ಕರೀತಾರೆ. ಕನ್ನಡ ಸಂಧಿ ಅನ್ನುವಂಥದ್ರಲ್ಲಿ ಸಂಸ್ಕೃತ ಸಂಧಿಗಳೆರಡರಲ್ಲಿಯೂ ಸಹ ಈಗ ನಾನು ಮೊದಲೇ ಹೇಳಿದಾಗೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತೇಳಿ ಎರಡು ಪ್ರಕಾರಗಳನ್ನ ನಾವು ನೋಡ್ತೀವಿ. ನಾನು ಮೊದಲೇ ಹೇಳಿದೆ ನಿಮಗೆ, ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅನ್ನುವಂಥದ್ದು ಇದೆರಡೂ ಕನ್ನಡ ಸಂಧಿಗಳಲ್ಲೂ ಬಳಕೆ ಆಗುತ್ತೆ, ಸಂಸ್ಕೃತ ಸಂಧಿಗಳಲ್ಲಿಯೂ ಸಹ ಬಳಕೆ ಆಗುತ್ತೆ. ಕನ್ನಡ ಸ್ವರ ಸಂಧಿಗಳು ಅಂತೇಳಿ ಬಳಕೆ ಆಗುತ್ತೆ, ಕನ್ನಡ ವ್ಯಂಜನ ಸಂಧಿಗಳು ಅಂತೇಳಿ ಬಳಕೆ ಆಗುತ್ತೆ. ಹಾಗೆ ಸಂಸ್ಕೃತ ಸಂಧಿಗಳಲ್ಲಿ ಸಂಸ್ಕೃತ ಸಂಧಿಯ ಸ್ವರ ಸಂಧಿಗಳು ಅಂತೇಳಿ ಬಳಕೆ ಆಗುತ್ತೆ, ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ಹೇಳಿ ಬಳಕೆ ಆಗುತ್ತೆ. ನೋಡಿ, ನಾವಲ್ಲಿ ಉದಾಹರಣೆಯನ್ನು ಗಮನಿಸಿ. ಸ್ವರ ಸಂಧಿಗಳು, ಸ್ವರ ಸಂಧಿಗಳು ಅನ್ನುವಂತಹ ರೀತಿಯಲ್ಲಿ ಗಮನಿಸಿದಾಗ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ, ಸ್ವರದ ಮುಂದೆ ಸ್ವರ ಬಂದು, ಗಮನಿಸಿ, ಇಲ್ಲಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದನ್ನು ಸ್ವರ ಸಂಧಿ ಅಂತೇಳಿ ಕರೀತಾರೆ. ಇಲ್ಲಿ ನೋಡಿ, ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಾತು, ಇಲ್ಲಿ ಮಾತು ಅನ್ಬೇಕಾದ್ರೆ ಇಲ್ಲಿ ಸ್ವರ ಎಲ್ಲಿ ಬಂದಿದೆ ಅಂತ ಅನ್ನಿಸ್ಬೋದು. ಆದರೆ ನೀವು ಇಲ್ಲಿ ನೋಡಿ, ಮಾತು ಅನ್ಬೇಕಾದ್ರೆ ಅದನ್ನು ಸ್ವರ ಮತ್ತು ವ್ಯಂಜನವಾಗಿ ಬಿಡಿಸಿ ಬರೀಬೇಕಾದ್ರೆ ನಮಗೆ ಅದು ಗೊತ್ತಾಗುತ್ತೆ ಎಲ್ಲಿ ಬಂದಿದೆ ಅನ್ನುವಂಥದ್ದು. ಮ ಪ್ಲಸ್ ಆ ಪ್ಲಸ್ ತ ಪ್ಲಸ್ ಉ ಇಸ್ ಈಕ್ವಲ್ ಟು ಇ ಪ್ಲಸ್ ಲ ಪ್ಲಸ್ ಲ ಪ್ಲಸ್ ಆ. ನೋಡಿ, ಗಮನಿಸಿ, ಮಾತು ಪ್ಲಸ್ ಇಲ್ಲ ಅನ್ನುವಂಥದ್ರಲ್ಲಿ ಸ್ವರದ ಮುಂದೆ ಸ್ವರ ಎಲ್ಲಿ ಬಂದಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಉ, ಮಾತು ಅನ್ಬೇಕಾದ್ರೆ ಅಲ್ಲಿ ತ ಪ್ಲಸ್ ಉ ಅನ್ನುವಂಥ ಅಕ್ಷರ ಬಳಕೆ ಆಗಿದೆ. ನೋಡಿ, ಇದು ಸ್ವರಾಕ್ಷರ. ಹಾಗೆ ಉತ್ತರ ಪದದಲ್ಲಿ ಈ ಅನ್ನುವಂಥ ಅಕ್ಷರ ಬಳಕೆ ಆಗಿದೆ. ಹಾಗಾಗಿ ಸ್ವರ ಸಂಧಿ ಅಂತ ಹೇಳಿದರೆ ಸ್ವರದ ಮುಂದೆ ಸ್ವರ ಬಂದು, ಪೂರ್ವ ಪದದ ಕೊನೆಯಲ್ಲೂ ಸ್ವರ, ಉತ್ತರ ಪದದ ಆದಿಯಲ್ಲೂ ಸ್ವರಾಕ್ಷರವು ಬಂದಿದ್ದರೆ ಆ ಪದವನ್ನು ಸ್ವರಸಂಧಿಗಳಿಗೆ ನಾವು ಬಳಕೆ ಮಾಡ್ಬೋದು ಅನ್ನುವಂಥದ್ದನ್ನು ನೀವು ನೋಡ್ಬೋದು. ಹಾಗೆ ಎರಡನೆಯ ಪ್ರಕಾರವನ್ನು ನೋಡಿ, ವ್ಯಂಜನ ಸಂಧಿ. ಈ ವ್ಯಂಜನ ಸಂಧಿ ಎನ್ನುವಂಥದ್ದು ಹೇಗೆ ಬರುತ್ತೆ? ಸ್ವರ ಮತ್ತು ವ್ಯಂಜನಗಳ ಒಂದರ ಮುಂದೆ ಒಂದು ಬಂದು ಸಂಧಿ ಆದರೆ, ಅಥವಾ ಎರಡೂ ವ್ಯಂಜನಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಆದರೆ ಅದನ್ನು ವ್ಯಂಜನ ಸಂಧಿ ಅಂತ ಹೇಳಿ ಕರೀತಾರೆ. ನೋಡಿ, ಗಮನಿಸಿ, ಇಲ್ಲಿ ನಾನು ಉದಾಹರಣೆ ಮೂಲಕ ನಿಮಗೆ ಅದನ್ನು ಹೇಳ್ತಾ ಹೋಗ್ತೀನಿ. ಸುಖ ಪಡು, ಇಲ್ಲಿ ಸುಖ ಪಡು ಅನ್ನುವಂಥ ಪದವನ್ನು ನೋಡಿ, ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ಕ ಅನ್ನುವಂಥದ್ದು ಇದೆಯಲ್ಲ, ಇದನ್ನು ನಾವು ಬಿಡಿಸಿ ಬರೆದಾಗ ಅದು ಒಂದು ವ್ಯಂಜನಾಕ್ಷರ. ಕ ಪ್ಲಸ್ ಆ ಇದ್ದಾಗ ಏನಾಗುತ್ತೆ ಅಂತೇಳಿದರೆ ಅದು ಕ ಆಗುತ್ತೆ. ಪ್ಲಸ್ ಪ ಪ್ಲಸ್ ಆ. ನೋಡಿ, ಇಲ್ಲಿ ಸ್ವರದ ಮುಂದೆ ವ್ಯಂಜನ ಇರ್ಬೋದು ಅಥವಾ ವ್ಯಂಜನದ ಮುಂದೆ ವ್ಯಂಜನನೇ ಇರ್ಬೋದು. ಆ ರೀತಿ ಬಂದಾಗ ಅದನ್ನು ವ್ಯಂಜನ ಸಂಧಿಗೆ ನಾವು ಉದಾಹರಣೆಯನ್ನಾಗಿ ತಗೊಳ್ತೀವಿ. ಇಲ್ಲಿ ಸ್ವರದ ಮುಂದೆ ಅಂತ ಹೇಳಿದಾಗ ಇಲ್ಲಿ ನೋಡಿ, ಕ ಪ್ಲಸ್ ಆ ಅನ್ಬೇಕಾದ್ರೆ ಇಲ್ಲಿ ಕೊನೆಯ ಅಕ್ಷರ ಆ ಅನ್ನುವಂಥದ್ದು
ಸ್ವರಾಕ್ಷರ. ಆ ಅನ್ನುವಂಥದ್ದು ಸ್ವರಾಕ್ಷರ, ಪ ಅನ್ನುವಂಥ ಅಕ್ಷರ ವ್ಯಂಜನಾಕ್ಷರ. ಸ್ವರ ಮತ್ತು ವ್ಯಂಜನ ಸೇರಿ ಅದನ್ನು ಸಂಧಿಪದ ಆಗಬೇಕಾದ್ರೆ ಅದು ವ್ಯಂಜನ ಸಂಧಿಗೆ ಉದಾಹರಣೆ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನು ನೋಡಿ. ಇಲ್ಲಿ ಇನ್ನೊಂದು ಉದಾಹರಣೆ ಕಣ್ ಪ್ಲಸ್ ಪನಿ. ಇಲ್ಲಿ ಕಣ್ ಪ್ಲಸ್ ಪನಿ ಅನ್ನುವಂಥದ್ದು ಪೂರ್ವಪದದ ಕೊನೆಯ ಅಕ್ಷರ ಣ. ಣ ಅನ್ನೋದು ಒಂದು ವ್ಯಂಜನ, ಅಲ್ಲಿ ಏನು ಸ್ವರ ಸೇರಿಕೊಂಡಿಲ್ಲ. ನೆಕ್ಸ್ಟ್ ಉತ್ತರ ಪದದ ಮೊದಲನೇ ಅಕ್ಷರ ನೋಡಿ ಪ ಪ್ಲಸ್ ಆ, ಅದನ್ನು ಬಿಡಿಸಿ ಬರೆದಾಗ ಪ ಪ್ಲಸ್ ಪ ಇಸ್ ಈಕ್ವಲ್ ಟು ಪ ಆಗುತ್ತೆ. ಣ ಪೂರ್ವಪದದ ಕೊನೆಯ ಅಕ್ಷರ ಒಂದು ವ್ಯಂಜನ ಆಗಿದೆ ಣ. ಉತ್ತರ ಪದದ ಮೊದಲ ಅಕ್ಷರವೂ ವ್ಯಂಜನ ಆಗಿದೆ ಪ. ಹಾಗಾಗಿ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸಹ ಸಂಧಿಪದ ಆಗಬೇಕಾದ್ರೆ ಅದು ಮಾರ್ಪಾಡಾಗಿದ್ದರೆ ಅದನ್ನು ವ್ಯಂಜನ ಸಂಧಿ ಅಂತೇಳಿ ಕರೀತಾರೆ. ನೀವು ಅದನ್ನು ಗಮನಿಸಬೇಕು. ಉದಾಹರಣೆ ಈ ರೀತಿಯಲ್ಲಿ ವ್ಯಂಜನ ಸ್ವರಕ್ಕೆ ವ್ಯಂಜನ ಆಗಿರ್ಬೋದು ಅಥವಾ ವ್ಯಂಜನಕ್ಕೆ ವ್ಯಂಜನ ಆಗಿರ್ಬೋದು, ಯಾವುದೇ ಬಂದರೂ ಸಹ ಅದು ನಮಗೆ ಉದಾಹರಣೆ ವ್ಯಂಜನ ಸಂಧಿಗೆ ಉದಾಹರಣೆಯನ್ನು ನಾವು ನೋಡ್ಬೋದು ಅನ್ನೋಂಥದ್ದನ್ನು ತಿಳ್ಕೊಬೋದು. ನೋಡಿ, ಈಗೆಲ್ಲರೂ ಪರೀಕ್ಷಾ ದೃಷ್ಟಿಯಿಂದ ಸಿಂಪಲ್ಲಾಗಿ ಚಿಕ್ಕದಾಗಿ ನಾವು ಚೊಕ್ಕವಾಗಿ ತಿಳ್ಕೊಳೋದಕ್ಕೋಸ್ಕರ ಸಂಧಿ ಅಂದರೆ ಏನು ನೋಡಿ. ಇಲ್ಲಿ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಸಾರವಾಗಿ ಬಂದು ಸೇರೋದನ್ನು ಸಂಧಿ ಅಂತ ಹೇಳಿ ಕರೀತಾರೆ. ನೋಡಿ, ಚಿಕ್ಕದಾಗಿ ಸುಲಭವಾಗಿ ನಾವು ಅರ್ಥ ಮಾಡ್ಕೊಬೋದು. ಹಾಗೆ ನನಗೆ ಮೊದಲೇ ಹೇಳಿದಾಗ ಆ ಪೂರ್ವಪದ ಮತ್ತು ಉತ್ತರ ಪದವನ್ನು ಬಿಡಿಸಿ ಬರೆದಾಗ ಅದನ್ನು ಏನಂತ ಕರೀತಾರೆ ಅಂತ ಹೇಳಿದರೆ ವಿಗ್ರಹ ವಾಕ್ಯ ಮಾಡುವುದು. ಬಿಡಿಸಿ ಬರೆಯೋದನ್ನು, ಪೂರ್ವಪದ ಮತ್ತು ಉತ್ತರ ಪದವನ್ನು ಬಿಡಿಸಿ ಬರೆದ್ವಲ್ವ, ಅದನ್ನು ವಿಗ್ರಹ ವಾಕ್ಯ ಅಂತ ಹೇಳಿ ಕರೀತಾರೆ. ಹಾಗೆ ವಿಗ್ರಹ ವಾಕ್ಯ ಮಾಡಿದ ನಂತರ ಪೂರ್ವಪದದಲ್ಲಿ ಏನನ್ನು ಗಮನಿಸಬೇಕು? ಕೊನೆಯ ಅಕ್ಷರವನ್ನು ಗಮನಿಸಬೇಕು. ಇಲ್ಲಿ ಕೊನೆಯ ಅಕ್ಷರ ಅಂದ ತಕ್ಷಣ ನಮಗಲ್ಲಿ ಸ್ವರ ಅನ್ನೋದು ನೆನಪಿರಬೇಕು. ಮಕ್ಕಳ, ಕೊನೆಯ ಅಕ್ಷರ ಅನ್ನುವಂಥದ್ದು ನಾವು ಗಮನಿಸಬೇಕು. ಹಾಗೆ ಉತ್ತರ ಪದದಲ್ಲಿ ಮೊದಲ ಅಕ್ಷರ ಅಥವಾ ಆದಿ ಅಕ್ಷರ ಅಂತೇಳಿ ಹೇಳ್ತಾರೆ. ಹಾಗೆ ನೋಡಿ, ಇಲ್ಲಿ ಗಮನಿಸಿ, ಮಳೆಗಾಲ ಅನ್ನುವಂಥದ್ದು ಒಂದು ಸಂಧಿಪದ. ಗಮನಿಸ್ತಾ ಇದ್ದೀರಾ? ಮಳೆಗಾಲ ಅನ್ನುವಂಥದ್ದು ಒಂದು ಸಂಧಿಪದ. ಈ ಮಳೆಗಾಲ ಅನ್ನುವಂಥ ಪದವನ್ನು ಮಳೆ ಪ್ಲಸ್ ಕಾಲ ಬಿಡಿಸಿ ಬರೆದಿದ್ದೀವಿ. ಇದನ್ನು ವಿಗ್ರಹ ಪದ ಅಥವಾ ವಿಗ್ರಹ ವಾಕ್ಯ, ಮೇಲೆ ಹೇಳಿರೋ ಸೆಂಟೆನ್ಸ್ನ ಉದಾಹರಣೆ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಗಮನಿಸಿ, ಮಳೆ ಪ್ಲಸ್ ಕಾಲ ಈ ರೀತಿ ಬಿಡಿಸಿ ಬರೆದ್ರೆ ಇದನ್ನು ವಿಗ್ರಹ ವಾಕ್ಯ ಅಂತ ಹೇಳಿ ಕರೀತಾರೆ. ಈ ವಿಗ್ರಹ ವಾಕ್ಯ ಆದ ನಂತರ ಆ ಪದವನ್ನು ಏನಂತ ಕರೀತಾರೆ? ಪೂರ್ವ ಪದ. ನಂತರ ಬರುವಂಥದ್ದನ್ನು ಉತ್ತರ ಪದ ಅಂತ ಹೇಳಿ ಕರೀತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಗಮನಿಸ್ತಾ ಇದ್ದೀರಾ? ಮಳೆ ಅನ್ನುವಂಥದ್ದು ಪೂರ್ವ ಪದ, ಕಾಲ ಅನ್ನುವಂಥದ್ದು ಉತ್ತರ ಪದ. ಹೀಗೆ ಕೆಳಗಡೆ ಗಮನಿಸಿ, ಇಲ್ಲಿ ಮಳೆ ಅನ್ನುವಂಥದ್ದನ್ನು ಬಿಡಿಸಿ ಬರೆದಾಗ ನೋಡಿ, ಇಲ್ಲಿ ಕೊನೆಯ ಅಕ್ಷರ, ನಾನು ಕೊನೆಯ ಅಕ್ಷರ ಅಂದಾಗ ಸ್ವರ ಅನ್ನೋದು ನೆನಪಿರಲಿ ಅಂತ ಹೇಳಿದೆ. ಎ ಅನ್ನೋದು ಮ ಪ್ಲಸ್ ಆ ಳ ಪ್ಲಸ್ ಎ ಅನ್ನುವ ಅಕ್ಷರ ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಆಗಿದೆ. ನೋಡಿ, ಇಲ್ಲಿ ಎ ಅನ್ನುವಂಥದ್ದು ಪೂರ್ವಪದದ ಕೊನೆಯ ಅಕ್ಷರ. ಹಾಗೆ ಉತ್ತರ ಪದದಲ್ಲಿ ಮೊದಲ ಅಕ್ಷರ. ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಉದಾಹರಣೆಯನ್ನು ಗಮನಿಸಬೇಕಾದ್ರೆ ಕ ಅನ್ನುವಂಥದ್ದು ಬಂದಿದೆ. ಹಾಗಾಗಿ ಇಲ್ಲಿ ಕ ಅನ್ನುವಂಥದ್ದು ಏನಾಗಿದೆ? ಏನಾಗಿದೆ ಅನ್ನೋದ್ರ ಮೂಲಕ ನಾವು ಆ ಸಂಧಿ ಪದಗಳನ್ನ ಸುಲಭವಾಗಿ ಸರಳವಾಗಿ ಬಿಡಿಸಿರುವಂಥ ಕ್ರಮವನ್ನು ನಿಮಗೆ ಪರಿಚಯ ಮಾಡಿಸಿದ್ದೀನಿ. ಸರಿನಾ? ಹೀಗೆ ಮುಂದಕ್ಕೆ ನೋಡಿ, ಈಗ ಸಂಧಿಯ ವಿಧಗಳನ್ನ ನಾನು ಅಲ್ಲಿ ಹೇಳಿದ್ದೀನಿ. ಅದನ್ನು ನಿಮಗೆ ಸುಲಭವಾಗಿ ಒಂದು ಕಾಲಮ್ ಮೂಲಕ ಬೇಗ ಅರ್ಥ ಆಗೋದಕ್ಕೋಸ್ಕರ ಸಂಧಿಯ ವಿಧಗಳು: ಕನ್ನಡ ಸಂಧಿ, ಸಂಸ್ಕೃತ ಸಂಧಿಗಳು. ಹಾಗೆ ಕನ್ನಡ ಸಂಧಿಗಳಲ್ಲಿ ಬರುವಂಥದ್ದು ಎರಡು ವಿಧ. ಯಾವುದು? ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ ಎರಡು ರೀತಿಯ ವಿಧಗಳು ಬರುತ್ತೆ: ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅನ್ನುವಂಥದ್ದು ಬರುತ್ತೆ. ಹಾಗೆ ಸಂಸ್ಕೃತ ಸಂಧಿಗಳಲ್ಲಿ ನೋಡಿ, ಕನ್ನಡ ಸಂಸ್ಕೃತ ಸ್ವರ ಸಂಧಿಗಳು, ವ್ಯಂಜನ ಸಂಸ್ಕೃತ ಸ್ವರ ಸಂಧಿಗಳು, ಹಾಗೆ ಅನುನಾಸಿಕ ಸಂಧಿಗಳು ಅನ್ನುವಂಥದ್ದು ಸಹ ಅಲ್ಲಿ ನಾವು ನೋಡ್ಬೋದು ಅನ್ನೋಂಥದ್ದನ್ನು ಸರಳವಾಗಿ ಒಂದು ಶಾರ್ಟ್ಕಟ್ ನೋಟ್ಸ್ ಮೂಲಕ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಗಮನಿಸಿ, ಓದಬೇಕಾದ್ರೆ ಇದನ್ನು ಗಮನಿಸ್ಕೊಂಡು ನಾವು ಓದಬೇಕಾಗುತ್ತೆ.
ಹೀಗೆ ಗಮನಿಸಿದಾಗ ನಾವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಇಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು, ಕನ್ನಡ ಸಂಧಿಗಳು ಯಾವುದು, ಅಥವಾ ಸಂಸ್ಕೃತ ಸಂಧಿಗಳು ಯಾವುದು, ಅಥವಾ ಸಂಸ್ಕೃತ ಸಂಧಿಗಳಲ್ಲಿ ಎಷ್ಟು ವಿಧ ಇದೆ ಅನ್ನೋಂಥದ್ದನ್ನು ಕೇಳ್ಬೋದು. ಹಾಗಾಗಿ ನಾವು ಅದನ್ನು ನೋಡಿ ಗಮನಿಸ್ಕೊಂಡು ನಾವು ಏನು ಮಾಡಬೇಕಾಗುತ್ತೆ, ಓದ್ಕೋಬೇಕಾಗುತ್ತೆ. 2 ನಿಮಿಷ ನೋಡಿ. ಈಗ ನಾವಲ್ಲಿ ನೋಡಿದಾಗ ಹೇಳಿದೆ ಕನ್ನಡ ಸಂಧಿಗಳು ಸಂಸ್ಕೃತ ಸಂಧಿಗಳು ಅನ್ನೋಂಥದ್ದು ಬರುತ್ತೆ ಅನ್ನೋಂಥದ್ದನ್ನು. ಇಲ್ಲಿ ಕನ್ನಡ ಸಂಧಿಗಳು ಅನ್ನೋಂಥದ್ದನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಕನ್ನಡ ಸಂಧಿಗಳನ್ನು ನಾವು ಚಿಕ್ಕದಾಗಿ ನೆನ್ಪಿಟ್ಟುಕೊಳ್ಳೋದಕ್ಕೋಸ್ಕರ ನಾನು ಇಲ್ಲೊಂದು ನೋಟ್ಸ್ ಮಾಡಿದ್ದೀನಿ. ಕನ್ನಡ ಸಂಧಿಗಳು ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅನ್ನುವಂಥದ್ದು. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಇವು ಮೂರನ್ನು ಕನ್ನಡ ಸಂಧಿಗಳು ಅಂತೇಳಿ ಕರೀತಾರೆ. ಆದರೆ ನಮಗೆ ಪ್ರಶ್ನೆಯನ್ನೇನಾದರೂ ತಿರುಗಿಸಿ ಕೇಳಬೇಕಾದ್ರೆ ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧ ಅಂತೇಳಿ ಕೇಳಿದ್ರೆ 2 ರೀತಿಯ ವಿಧಗಳು ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಸ್ವರ ಸಂಧಿಗಳು, ವ್ಯಂಜನ ಸಂಧಿ. ಲೋಪಸಂಧಿ, ಆಗಮ ಸಂಧಿಗಳನ್ನು ಸ್ವರ ಸಂಧಿಗಳು ಅಂತ ಹೇಳಿ ಕರೀತಾರೆ. ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಅಂತ ಹೇಳಿ ಕರೀತಾರೆ. ಕಾರಣ ಏನು ಅಂತ ಹೇಳಿದರೆ, ಇಲ್ಲಿ ಲೋಪಸಂಧಿ ಮತ್ತು ಆಗಮ ಸಂಧಿಗಳಲ್ಲಿ ಉದಾಹರಣೆಗಳನ್ನ ನಿಮಗೆ ಬಿಡಿಸ್ಬೇಕಾದ್ರೂ ಸಹ ನಾನು ಹೇಳ್ಕೊಡ್ತಾ ಹೋಗ್ತೀನಿ, ಇದು ಸ್ವಲ್ಪ ನೆನಪಿರಲಿ. ಲೋಪಸಂಧಿ ಮತ್ತು ಆಗಮ ಸಂಧಿಗಳನ್ನು ನಾವು ಬರೀಬೇಕಾದ್ರೆ ಪೂರ್ವ ಪದದ ಕೊನೆಯ ಸ್ವರಾಕ್ಷರವು ಉತ್ತರ ಪದದ ಮೊದಲ ಅಕ್ಷರವು 2 ಅಕ್ಷರಗಳು ಸ್ವರ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸ್ವರ ಸಂಧಿ ಅಂತೇಳಿ ಕರೀತಾರೆ. ಹಾಗೆ ಆದೇಶ ಸಂಧಿಯನ್ನು ವ್ಯಂಜನ ಸಂಧಿಯನ್ನು ಅಂತ ಹೇಳಿ ಕರೀತಾರೆ ಅಂದರೆ, ನಾನು ಮೊದಲಾಗಿ ನಿಮಗೆ ಹೇಳ್ತಾ ಹೋಗಿದ್ದೆ, ಸ್ವರ ಮತ್ತು ವ್ಯಂಜನ ಅಥವಾ ವ್ಯಂಜನ ಮತ್ತು ವ್ಯಂಜನ, ಸ್ವರಕ್ಕೆ ಸ್ವರ ಸೇರಿಕೊಂಡು ಬಂದರೂ ಅದನ್ನು ವ್ಯಂಜನ ಸಂಧಿ ಅಂತೇಳಿ ಕರೀತಾರೆ, ಅಥವಾ ಸ್ವರಕ್ಕೆ ವ್ಯಂಜನ ಸೇರಿ ಅಥವಾ ವ್ಯಂಜನಕ್ಕೆ ವ್ಯಂಜನ ಸೇರಿ ಬಂದರೂ ಸಹ ಅದನ್ನು ವ್ಯಂಜನ ಸಂಧಿ ಅಂತೇಳಿ ಕರೀತಾರೆ. ಹಾಗಾಗಿ ಕನ್ನಡ ಸಂಧಿಯಲ್ಲಿ ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಅಂತೇಳಿ ಕರೀತಾರೆ. ಹಾಗೆ ನೀವು ನೋಡಿ ಮುಂದಕ್ಕೆ ಸಂಸ್ಕೃತ ಸಂಧಿಗಳು ಅನ್ನೋದು, ಅಂದರೆ ಸಂಧಿಗಳಲ್ಲಿ 2 ರೀತಿಯ ವಿಧಗಳನ್ನ ನೋಡಬೇಕಾದ್ರೆ ಸಂಸ್ಕೃತ ಸಂಧಿಗಳು ಅಂತೇಳಿ ನಾವು ನೋಡಿದ್ವಲ್ಲ, ಅದರಲ್ಲಿ ಎಷ್ಟು ರೀತಿಯ ವಿಧಗಳು ಬರುತ್ತೆ ನೋಡಿ. ಅದರಲ್ಲಿ ಒಂದು ಸವರ್ಣ ದೀರ್ಘ ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ತ್ವ ಸಂಧಿ, ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ ಅನ್ನುವಂಥ ರೀತಿಯಲ್ಲಿ 7 ಪ್ರಕಾರಗಳನ್ನಾಗಿ ನಾವು ನೋಡ್ತೀವಿ. ಅದರಲ್ಲಿ ನಾವು ಮುಖ್ಯವಾಗಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಈ ಎಣ್ ಸಂಧಿಗಳನ್ನು ಸಂಸ್ಕೃತ ಸ್ವರ ಸಂಧಿಗಳು ಅಂತ ಹೇಳಿ ಕರೀತಾರೆ. ನೋಡಿ ನೆನಪಿರಲಿ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿಗಳನ್ನು ಸಂಸ್ಕೃತ ಸ್ವರ ಸಂಧಿಗಳು ಅಂತ ಹೇಳಿ ಕರೀತಾರೆ. ಇನ್ನು ಉಳಿದಂತಹ ಜಸ್ತ್ವ ಸಂಧಿ, ಚ್ಯುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿಗಳನ್ನು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ಹೇಳಿ ಕರೀತಾರೆ. ಹಾಗೆ ಸಂಧಿಗಳಲ್ಲಿ ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು ಅಂತೇಳಿ ನಾನು ಮೊದಲೇ ಹೇಳಿದಾಗ ಯಾಕೆ ಹೇಳಿದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗಿ. ಸ್ವರ ಸಂಧಿಗಳು ಅನ್ನುವಂಥದ್ದು ಇದೆ, ಹಾಗೆ ವ್ಯಂಜನ ಸಂಧಿಗಳು ಅನ್ನುವಂಥದ್ದು ಇದೆ. ಹೀಗೆ ಇವುಗಳನ್ನು ವಿಭಾಗ ಮಾಡಿ ಬಿಡಿಸಿ ಬರೆಯುವಂಥ ರೀತಿಯಲ್ಲಿ ನಾವು ಹೇಗೆಲ್ಲ ಕಲಿಬೋದು ಅನ್ನುವಂಥದ್ದಕ್ಕೆ ನಾನು ನಿಮಗೆ ಗೊತ್ತಾಗೋದಕ್ಕೋಸ್ಕರ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಶಾರ್ಟ್ಕಟ್ ನೋಟ್ಸ್ನ ಮೂಲಕ ಇದನ್ನು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಒಂದು ಸರಿ ಅಭ್ಯಾಸ ಮಾಡಬೇಕು. ಅಭ್ಯಾಸವನ್ನು ಮಾಡಿದಾಗ ನಮಗೆ ಅವುಗಳ ಬಗ್ಗೆ ಪರಿಚಯ ಆಗ್ತಾ ಹೋಗುತ್ತೆ. ಹಾಗೆ ಇದರ ಉದಾಹರಣೆಗಳನ್ನ ಹೇಗೆ ಬಿಡಿಸಿ ಬರೀಬೇಕು ಅನ್ನೋವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಮುಂದೆ ಯಾವ ಸಂಧಿಗಳನ್ನ ಹೇಗೆ ಬಿಡಿಸ್ಬೇಕು, ಅಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋವಂಥದ್ದನ್ನು ಮುಂದಿನ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ನಾವೀಗ ಲೋಪಸಂಧಿ, ಲೋಪಸಂಧಿ ಅಂದರೆ ಏನು ಅನ್ನುವಂಥದ್ದನ್ನು ನಾವು ನೋಡೋಣ. ಲೋಪಸಂಧಿ ಸಂಧಿ ಪ್ರಕ್ರಿಯೆಯಲ್ಲಿ ಪದದ ಅರ್ಥ ಕೆಡದಂತೆ ಪೂರ್ವ ಪದದ ಕೊನೆಯ ಸ್ವರ, ಇಲ್ಲಿ ಕೊನೆಯ ಸ್ವರ ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಕೊನೆಯ ಸ್ವರ ಲೋಪವಾಗಿ ಉತ್ತರ ಪದದ ಆದಿಯಲ್ಲಿರುವ ಸ್ವರಾಕ್ಷರದೊಂದಿಗೆ ಸೇರುವುದನ್ನು ಏನಂತ ಕರೀತಾರೆ, ಲೋಪಸಂಧಿ. ಗಮನಿಸಿ ಇನ್ನೊಂದು ಸರಿ, ಸಂಧಿ ಪ್ರಕ್ರಿಯೆಯಲ್ಲಿ ಪದದ ಅರ್ಥ ಕೆಡದಂತೆ, ನೋಡಿ ಯಾವುದೇ ಸಂಧಿ ಮಾಡಬೇಕಾದ್ರೂ ನಮಗೇನಾಗಬಾರ್ದು, ಪದದ ಅರ್ಥ ಕೆಟ್ಟೋಗಬಾರ್ದು. ಪದದ ಅರ್ಥ ಕೆಡದಂತೆ ಪೂರ್ವ ಪದದ ಕೊನೆಯ ಸ್ವರ, ಪೂರ್ವ ಪದದ ಕೊನೆಯ ಸ್ವರ ಅನ್ನುವಂಥದ್ದು ಲೋಪವಾಗಿ ಉತ್ತರ ಪದದ ಆದಿಯಲ್ಲಿರುವ ಸ್ವರಾಕ್ಷರಗಳೊಂದಿಗೆ ಸೇರೋದನ್ನು ನಾವು ಲೋಪಸಂಧಿ ಅಂತೇಳಿ ಹೇಳ್ತೀವಿ. ಹಾಗೆ ನಾವು ಇದನ್ನು ನೆನಪಿಟ್ಕೊಳ್ಳೋದಾದರೆ
ಚಿಕ್ಕದಾಗಿ ಚೊಕ್ಕವಾಗಿ ನೆನ್ಪಿಟ್ಕೊಳ್ಳೋದಾದರೆ ಲೋಪಸಂಧಿ ಅಂತ ಹೇಳಿದರೆ ಪೂರ್ವ ಪದದಲ್ಲಿನ ಕೊನೆಯ ಸ್ವರವು ಬಿಟ್ಟು ಹೋಗುತ್ತೆ. ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಪೂರ್ವ ಪದದಲ್ಲಿನ ಕೊನೆಯ ಸ್ವರಾಕ್ಷರವು ಬಿಟ್ಟು ಹೋಗಿ ಸಂಧಿಪದ ರಚನೆ ಆಗಿರುತ್ತೆ. ಅದನ್ನು ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ. ಹಾಗೆ ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲವು ಉದಾಹರಣೆಗಳನ್ನ ನಾವು ಗಮನಿಸ್ತಾ ಹೋಗೋಣ. ಗಮನಿಸ್ತಾ ಹೋಗಿ. ಪೂರ್ವ ಪದ ಪ್ಲಸ್ ಉತ್ತರ ಪದ, ಅದಾದ ಮೇಲೆ ಸಂಧಿ ಪದ ಅನ್ನುವಂಥದ್ದನ್ನು ನಾವು ಗಮನಿಸ್ಕೋಬೇಕು. ಅಲ್ಲಿ ನೋಡಿ, ನೆನಪು ಪ್ಲಸ್ ಇರಲಿ, ನೆನಪು ಪ್ಲಸ್ ಇರಲಿ, ನೆನಪಿರಲಿ. ನೋಡಿ, ಅಲ್ಲಿ ನೆನಪು ಅನ್ನುವಂಥ ಪೂರ್ವಪದದಲ್ಲಿ ಕೊನೆಯ ಸ್ವರಾಕ್ಷರ ಉ ಅನ್ನುವಂಥದ್ದು, ಹಾಗೆ ಉತ್ತರ ಪದದ ಮೊದಲ ಅಕ್ಷರ ಈ ಅನ್ನುವಂಥದ್ದು. ಉಕಾರಕ್ಕೆ ಈಕಾರ ಬಂದು ಸಂಧಿ ಪದ ಆಗಬೇಕಾದ್ರೆ ಪೂರ್ವ ಪದದಲ್ಲಿನ ಉ ಅನ್ನುವ ಅಕ್ಷರ ಏನಾಗ್ತಾ ಇದೆ ಅಂತ ಹೇಳಿದರೆ ಲೋಪ ಆಗ್ತಾ ಇದೆ, ಲೋಪ ಆಗಿದೆ. ನೆನಪು ಇಲ್ಲಿ ಉ ಅನ್ನುವಂಥದ್ದು ನೋಡಿ, ಉ ಅನ್ನುವಂಥದ್ದು ಬಿಟ್ಟು ಹೋಗಿ ಆ ಪ್ ಅನ್ನುವ ಅಕ್ಷರ ಇರಲಿ ಅನ್ನೋದ್ರ ಜೊತೆಗೆ ಸೇರ್ಕೊಂಡಿದೆ. ಹಾಗಾಗಿ ಸಂಧಿ ಪದ ಮಾಡಬೇಕಾದ್ರೆ ನೆನಪಿರಲಿ, ಉಕಾರಕ್ಕೆ ಈಕಾರ ಬಂದು ಈಕಾರ ಆಗಿದೆ, ಅದರಲ್ಲಿ ಉ ಅನ್ನುವ ಅಕ್ಷರ ಏನಾಗಿದೆ, ಬಿಟ್ಟು ಹೋಗಿದೆ. ಹಾಗಾಗಿ ಇದನ್ನು ಲೋಪಸಂಧಿ ಅಂತೇಳಿ ಹೇಳ್ತಾರೆ. ಹಾಗೆ ನೋಡಿ, ಎರಡನೇ ಉದಾಹರಣೆನ ನೋಡಿ. ಹಣ್ಣು ಪ್ಲಸ್ ಆಗು, ಹಣ್ಣು ಪ್ಲಸ್ ಆಗು, ಹಣ್ಣಾಗು. ನೋಡಿ, ಇಲ್ಲಿ ಗಮನಿಸ್ಬೋದು, ಬಿಡಿಸಿ ಬರಿಬೇಕಾದ್ರೆ ಹಣ್ಣು ಅನ್ನುವ ಪದದಲ್ಲಿ ಹೂ ಅನ್ನುವ ಅಕ್ಷರ ನಮಗೆ ಪರಿಚಯ ಆಗ್ತಾ ಇದೆ. ಆದರೆ ಸಂಧಿ ಪದ ಮಾಡಬೇಕಾದ್ರೆ ಹೂ ಅನ್ನುವ ಅಕ್ಷರ ಬಿಟ್ಟೋಗಿದೆ. ಆದರೆ ಅರ್ಥ ಕೆಟ್ಟೋಗಬಾರ್ದು. ಹಣ್ಣು ಪ್ಲಸ್ ಆಗು, ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಹೂ ಅನ್ನುವ ಅಕ್ಷರ ಸಂಧಿ ಪದ ಆಗಬೇಕಾದ್ರೆ ಏನಾಗಿದೆ, ಬಿಟ್ಟು ಹೋಗಿದೆ. ಹಾಗಾಗಿ ಹಣ್ಣಾಗು ಅನ್ನುವ ಪದವೂ ಸಹ ಲೋಪಸಂಧಿಗೆ ಉದಾಹರಣೆ. ನೆಕ್ಸ್ಟ್, ನಗುತ್ತಾ ಪ್ಲಸ್ ಇರಲಿ, ನಗುತ್ತಿರಲಿ. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಪದವನ್ನು ಬಿಡಿಸಿ ಬರಿಬೇಕಾದ್ರೆ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ ಹೇಳಿದ್ರೆ, ನಗುತ್ತಾ ಅನ್ನುವಂಥ ಪದವನ್ನು ನಾವು ಬಿಡಿಸಿ ಬರಿತಾ ಇರಬೇಕಾದ್ರೆ ಆ ಅನ್ನುವ ಅಕ್ಷರ ಅನ್ನುವಂಥದ್ದು ನೋಡಿ, ಆ ಅನ್ನುವಂಥ ಅಕ್ಷರ ಬರ್ತಾ ಇದೆ. ಆ ಅನ್ನುವಂಥ ಅಕ್ಷರಕ್ಕೆ ಈ ಎನ್ನುವಂಥ ಅಕ್ಷರ, ಉತ್ತರ ಪದದಲ್ಲಿ ಈ ಎನ್ನುವಂಥ ಅಕ್ಷರ ಸೇರಿಕೊಂಡಿದೆ, ಹೌದಾ? ಹಾಗಾಗಿ ಇಲ್ಲಿ ನಗುತ್ತಾ ಪ್ಲಸ್ ಇರಲಿ ಅನ್ನುವಂಥ ಪದವನ್ನು ಕೂಡಿಸಿ ಬರೆದು ಸಂಧಿ ಪದ ಮಾಡಬೇಕಾದ್ರೆ ನಗುತ್ತಿರಲಿ ಅನ್ನುವಂಥ ಪದವನ್ನು ನಾವು ಮಾಡಬೇಕಾದ್ರೆ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ಆ ಅನ್ನೋದು ಏನಾಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ. ಹಾಗಾಗಿ ನಾವಿದನ್ನು ಲೋಪಸಂಧಿ ಉದಾಹರಣೆ ಕೊಡ್ಬೋದು. ನೆಕ್ಸ್ಟ್, ಹಾಗೆ ಮುಂದಕ್ಕೆ ನೋಡಿ, ಜಗದ ಪ್ಲಸ್ ಅಳಿವು, ಜಗದಳಿವು ಅನ್ಬೇಕಾದ್ರೂ ಇಲ್ಲೂ ಸಹ ನೋಡಿ, ಪೂರ್ವಪದದ ಕೊನೆಯ ಅಕ್ಷರ ಜಗದ ನೋಡಿ. ಈಗ ಅದನ್ನ ಎಕ್ಸಾಂಪಲ್ ನಿಮಗೆ ತಿಳ್ಕೋಬೇಕಾದ್ರೆ ಕೆಲವೊಬ್ಬರಿಗೆ ಕಷ್ಟ ಅನಿಸಿದಾಗ ಹೆಂಗೆ ಅದನ್ನು ಪರಿಚಯ ಮಾಡ್ಕೋಬೇಕು, ಬಿಡಿಸಿ ಬರೆದಾಗ ನಮಗೆ ಗೊತ್ತಾಗುತ್ತೆ ಆ ಅನ್ನೋದು ಹೆಂಗೆ ಹೋಯಿತು ಅಂತ ಹೇಳಿ. ಹಾಗೆ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಜ ಪ್ಲಸ್ ಆ, ನೆಕ್ಸ್ಟ್ ಗ ಪ್ಲಸ್ ಆ, ನೆಕ್ಸ್ಟ್ ದ ಪ್ಲಸ್ ಆ. ನೋಡಿ, ಇಲ್ಲಿ ದ ಪ್ಲಸ್ ಆ ಅನ್ನುವಂಥ ಅಕ್ಷರದಲ್ಲಿ ಆ ಅನ್ನುವ ಅಕ್ಷರ ಬಿಟ್ಟು ಹೋಗುತ್ತೆ. ಯಾವಾಗ? ಸಂಧಿ ಪದವನ್ನು ನಾವು ಬಿಡಿಸಿ ಬರಿಬೇಕಾದ್ರೆ. ಅದನ್ನು ನೋಡಿ ಗಮನಿಸ್ತಾ ಹೋದಾಗ ನಮಗೆ ಅಲ್ಲಿ ಜಗದಳಿವು ಅನ್ನುವಂಥದ್ರಲ್ಲಿ ದ ಅನ್ನುವಂಥದ್ದು ಮುಂದಿನ ಉತ್ತರ ಪದದ ಆದ ಜೊತೆಗೆ ಸೇರಿಕೊಂಡು ಒಂದು ಪದ ಆಗಿದೆ, ಜಗದಳಿವು. ನೆಕ್ಸ್ಟ್ ಮುಂದೆ ನೋಡಿ, ನೆರವು ಪ್ಲಸ್ ಆಗಿ ನೆರವಾಗಿ, ನೆರವು ಪ್ಲಸ್ ಆಗಿ. ಇಲ್ಲಿ ನೆರವು ಪ್ಲಸ್ ಆಗಿ ಅನ್ನುವಂಥ ಪದವನ್ನು ನೋಡಬೇಕಾದ್ರೆ ಪೂರ್ವಪದದ ಕೊನೆಯ ಅಕ್ಷರ ನೋಡಿ, ಇಲ್ಲಿ ಹೂ ಅನ್ನುವಂಥದ್ದು ಜಗವು. ಇಲ್ಲಿ ಹೂ ಅನ್ನುವ ಅಕ್ಷರ ಸಂಧಿ ಪದ ಆಗಬೇಕಾದ್ರೆ ಬಿಟ್ಟು ಹೋಗ್ತಾ ಇದೆ. ಹಾಗಾಗಿ ನೆರವು ಪ್ಲಸ್ ಆಗಿ ನೆರವಾಗಿ ಅನ್ನಬೇಕಾದ್ರೆ
ಊ ಅನ್ನುವ ಅಕ್ಷರ ಲೋಪ ಆಗ್ತಾ ಇದೆ. ಹಾಗಾಗಿ ಇದನ್ನು ಲೋಪಸಂಧಿಗೆ ಉದಾಹರಣೆ ಕೊಡ್ತಾರೆ. ನೆಕ್ಸ್ಟ್ ಮುಂದೆ ತರಗತಿ ನೋಡಿ. ತುಂಬು ಪ್ಲಸ್ ಇರುವ, ತುಂಬಿರುವ, ತುಂಬು ಪ್ಲಸ್ ಇರುವ, ತುಂಬಿರುವ ಅನ್ನೋದೇ ಊರು ಪ್ಲಸ್ ಊರು, ಊರು ಪ್ಲಸ್ ಊರು, ಊರು ಪ್ಲಸ್ ಊರು, ಊರೂರು. ಈ ಊರೂರು ಅನ್ನುವ ಪದವನ್ನು ಗಮನಿಸ್ತಾ ಇರಬೇಕಾದ್ರೆ ಪೂರ್ವ ಪದದಲ್ಲಿ ಊರು ಅನ್ನುವಂಥ ಅಕ್ಷರ ಇದೆಯಲ್ಲ, ಇಲ್ಲಿ ನೋಡಿ ಊ ಅನ್ನುವ ಅಕ್ಷರ ಬಿಟ್ಟು ಹೋಗಿದೆ. ಊ ಅನ್ನುವ ಅಕ್ಷರ ಬಿಟ್ಟು ಹೋಗಿ ಊರು ಅನ್ನುವ ಅಕ್ಷರ ಉತ್ತರ ಪದದ ಊ ಅನ್ನುವ ಅಕ್ಷರ ಜೊತೆಗೆ ಸೇರಿಕೊಂಡಿದೆ. ಊರು ಪ್ಲಸ್ ಊರು, ಊರೂರು. ಪೂರ್ವ ಪದದ ಊ ಅನ್ನುವ ಅಕ್ಷರ ಬಿಟ್ಟು ಹೋಗಿರೋದ್ರಿಂದ ಇದನ್ನು ಸಹ ನಾವೇನಂತ ಹೇಳ್ಬೋದು, ಲೋಪಸಂಧಿಗೆ ಉದಾಹರಣೆಯನ್ನು ಹೇಳ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ದಿಕ್ಕು ಪ್ಲಸ್ ಆಗು, ದಿಕ್ಕಾಗು, ದಿಕ್ಕು ಪ್ಲಸ್ ಆಗು, ದಿಕ್ಕಾಗು ಅನ್ನುವಂಥ ಒಂದು ಪದ ಇದೆ. ಅಲ್ಲಿ ನೋಡಿ ದಿಕ್ಕು, ದಿಕ್ಕು ಅನ್ನೋದ್ರಲ್ಲೂ ಸಹ ಊ ಅನ್ನುವ ಅಕ್ಷರ ಲೋಪ ಆಗ್ತಾ ಇದೆ. ಆ ಊ ಅನ್ನುವ ಅಕ್ಷರ ಲೋಪ ಆಗಿ ಸಂಧಿ ಪದ ಆಗಬೇಕಾದ್ರೆ ದಿಕ್ಕಾಗು, ಕ ಅನ್ನುವಂಥದ್ದು ಉತ್ತರ ಪದದ ಆಗು ಅನ್ನುವಂಥ ಅಕ್ಷರದ ಜೊತೆಗೆ ಸೇರಿಕೊಂಡು ದಿಕ್ಕಾಗು ಅನ್ನುವಂಥ ಒಂದು ಪದವನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇದೆ. ನೆಕ್ಸ್ಟ್ ಉದಾಹರಣೆ ನೋಡಿ. ನೀನು ಪ್ಲಸ್ ಅಖಿಲ, ನೀನಖಿಲ, ನೀನು ಪ್ಲಸ್ ಅಖಿಲ, ನೀನು, ನೀನು ಅನ್ನೋದರಲ್ಲಿ ಕೊನೆಯ ನ ಅನ್ನೋದು, ನು ಅನ್ನೋದು ನೋಡಿ ಇಲ್ಲಿ ನ ಪ್ಲಸ್ ಊ ಅನ್ನುವ ಅಕ್ಷರ, ಯಾವುದು ಊ, ಊ ಅನ್ನುವ ಅಕ್ಷರ ಏನಾಗ್ತಾ ಇದೆ ಅಂತ ಹೇಳಿದರೆ ಲೋಪ ಆಗ್ತಾ ಇದೆ, ಲೋಪ ಆಗ್ತಾ ಇದೆ. ಆ ಲೋಪ ಮಾಡಿಕೊಂಡು ಈ ಸಂಧಿ ಪದ ಆಗಬೇಕಾದ್ರೆ ಲೋಪ ಸಂಧಿಯಲ್ಲಿ ನೀನಖಿಲ ಅನ್ನುವಂಥ ಪದವನ್ನು ಹೇಳ್ತಾ ಇದೆ. ಹಾಗೆ ನೋಡಿ. ಹಿಡಿದು ಪ್ಲಸ್ ಎಳೆ, ಹಿಡಿದೆಳೆ, ಹಿಡಿದು ಪ್ಲಸ್ ಎಳೆ. ಇಲ್ಲಿ ಹಿಡಿದು, ಹಿಡಿದು ಅನ್ನುವ ಪದವನ್ನು ನೋಡಿ, ಇಲ್ಲಿ ದ ಪ್ಲಸ್ ಊ, ದು ಆಗುತ್ತೆ. ಹಾಗಾಗಿ ಇಲ್ಲಿ ಕೊನೆಯ ಅಕ್ಷರ ಯಾವುದು ಊ. ಊ ಅನ್ನುವ ಅಕ್ಷರ ಲೋಪ ಆಗಿ ಉತ್ತರ ಪದದ ಎಳೆ ಅನ್ನೋದ್ರ ಜೊತೆಗೆ ಸೇರಿಕೊಂಡು ಹಿಡಿದೆಳೆ. ಹಾಗಾಗಿ ಇದನ್ನು ಸಹ ಲೋಪಸಂಧಿಗೆ ಉದಾಹರಣೆಯನ್ನು ಕೊಡ್ತಾರೆ. ಪದಗಳನ್ನ ನಾವು ಬಿಡಿಸಿ ಬರೀಬೇಕಾದ್ರೆ ಗಮನಿಸಬೇಕಾಗತ್ತೆ, ಅರ್ಥವನ್ನು ಕೊಡುವಂತಿರಬೇಕು. ಆ ಪದದಲ್ಲಿ ಕೊನೆಯ ಅಕ್ಷರ ಯಾವುದು ಬರುತ್ತೆ, ಯಾವ ಸ್ವರಾಕ್ಷರ ಬರುತ್ತೆ ಅನ್ನೋವಂಥದ್ದನ್ನು ಸಹ ನೆನಪಿಟ್ಕೊಂಡು ನಾವು ಅದನ್ನು ಬಿಡಿಸ್ಬೇಕಾಗುತ್ತೆ. ಆಗ ಮಾತ್ರ ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯ. ಲಯಕ್ಕೆ ಪ್ಲಸ್ ಒಲೆವ, ಲಯಕ್ಕೊಲೆವ. ಇಲ್ಲಿ ನೋಡಿ, ಇಲ್ಲಿ ಲಯಕ್ಕೆ ಅನ್ನುವಂಥ ಪದದಲ್ಲಿ ಕ ಪ್ಲಸ್ ಎ, ಎ ಅನ್ನುವ ಅಕ್ಷರ, ಎ ಅನ್ನುವ ಅಕ್ಷರ ಬರ್ತಾ ಇದೆ. ಆ ಎ ಅನ್ನುವ ಅಕ್ಷರ ಏನಾಗುತ್ತೆ ಅಂತ ಹೇಳಿದರೆ ಲೋಪ ಆಗುತ್ತೆ. ಲಯಕ್ಕೆ ಪ್ಲಸ್ ಒಲೆವ, ಲಯಕ್ಕೊಲೆವ ಅನ್ನುವಾಗ ಎ ಅನ್ನುವ ಸ್ವರಾಕ್ಷರವು ಲೋಪ ಆಗಿ ಲಯಕ್ಕೊಲೆವ ಅನ್ನುವಂಥ ಒಂದು ಪದವನ್ನು ಕೊಡುತ್ತೆ. ನೆಕ್ಸ್ಟ್ ಮುಂದೆ ನೋಡಿ. ಉಸಿರು ಪ್ಲಸ್ ಆಡು, ಉಸಿರಾಡು, ಉಸಿರು ಪ್ಲಸ್ ಆಡು. ನೋಡಿ ಇಲ್ಲಿ ಉಸಿರಾಡು ಅನ್ನುವಂಥ ಒಂದು ಪದವನ್ನು ನಾವು ಅಬ್ಸರ್ವ್ ಮಾಡಬೇಕಾದ್ರೆ ಯೋಚನೆ ಮಾಡಿ. ಇಲ್ಲಿ ಉಸಿರಾಡು ನೋಡಿ, ಈಗ ಈ ಒಂದು ಪದವನ್ನು ತೋರಿಸ್ತಾ ಹೋಗ್ತೀನಿ. ಉ ಪ್ಲಸ್ ಸಿ, ಸ ಪ್ಲಸ್ ಇ, ರ ಪ್ಲಸ್ ಆ, ಡ ಪ್ಲಸ್ ಉ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡಿ, ಉಸಿರು. ಈ ಪೂರ್ವ ಪದವನ್ನು ಬಿಡಿಸಿ ಬರೆದಾಗ ಉ ಪ್ಲಸ್ ಸ ಪ್ಲಸ್ ಇ ಪ್ಲಸ್ ರ ಪ್ಲಸ್ ಉ ಇಸ್ ಈಕ್ವಲ್ ಟು, ಉತ್ತರ ಪದವನ್ನು ಬಿಡಿಸಿ ಬರೆದಾಗ ಆ ಪ್ಲಸ್ ಡ ಪ್ಲಸ್ ಉ. ನೋಡಿ, ಆಡು. ಈಗ ನಾವು ಇಲ್ಲಿ ಸುಮ್ಮನೆ ಗಮನಿಸಿ ಒಂದು ಕಡೆ, ಇಲ್ಲಿ ಉತ್ತರ ಪದದಲ್ಲಿ ಬರುವಂತಹ ಉಸಿರು ಅನ್ನುವ ಪದದಲ್ಲಿ ಊ ಅನ್ನುವ ಅಕ್ಷರ, ಇನ್ನು ಉಳಿದಿರುವಂಥ ಅಕ್ಷರಗಳನ್ನೆಲ್ಲದನ್ನು ನೋಡಿ. ಇಲ್ಲಿ ಊ ಇದೆ, ಇಲ್ಲಿ ಊ ಇದೆ, ಸ ಇದೆ, ಸ ಇದೆ,
ಈ ಇದೆ, ಈ ಇದೆ, ರ ಇದೆ, ರ ಇದೆ, ಆ ಇದೆ, ಆ ಇದೆ, ಡ ಇದೆ, ಡ ಇದೆ, ಹಾಗೆ ಊ ಇದೆ, ಊ ಇದೆ. ಆದರೆ ಬಿಟ್ಟೋಗಿರೋ ಅಕ್ಷರ ಯಾವುದು? ಪೂರ್ವಪದದ ಕೊನೆಯಲ್ಲಿ ಬರುವಂತಹ ಒಂದು ಅಕ್ಷರ. ಪೂರ್ವಪದದಲ್ಲಿ ಬರುವಂತಹ ಕೊನೆಯ ಅಕ್ಷರ ಊ ಅನ್ನೋದು ಲೋಪ ಆಗಿದೆ. ಲೋಪ ಆಗಿರೋದ್ರಿಂದ ಉಸಿರಾಡು ಅನ್ನುವ ಪದವನ್ನು ಲೋಪಸಂಧಿಗೆ ಉದಾಹರಣೆಯನ್ನಾಗಿ ನಾವು ನೋಡ್ಬೋದು. ಮುಂದೆ ನೋಡಿ, ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಬೇರೆ ಅನ್ನುವಂತಹ ಪದವನ್ನು, ಬೇರೆ ಅನ್ನುವಂಥ ಒಂದು ಪದವನ್ನು ಗಮನಿಸಬೇಕಾದ್ರೆ ಇಲ್ಲಿ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಎ ಅನ್ನುವ ಅಕ್ಷರ ಅನ್ನುವಂಥದ್ದು ಬಿಟ್ಟು ಹೋಗುತ್ತೆ. ಯಾವಾಗ? ಸಂಧಿ ಪದವನ್ನು ಮಾಡಬೇಕಾದ್ರೆ ಬೇರೆ. ನೋಡಿ, ಇಲ್ಲಿ ಪದವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಬೇರೆ ಅನ್ಬೇಕಾದ್ರೆ ಇಲ್ಲಿ ಎ ಅನ್ನುವಂಥದ್ದು ಬರ್ತಾ ಇದೆ. ಸಂಧಿ ಪದ ಮಾಡಬೇಕಾದ್ರೆ ಇಲ್ಲಿ ಓದ ಜೊತೆಗೆ ರ ಅನ್ನೋದು ಸೇರಿಕೊಂಡಿದೆ. ಹಾಗಾಗಿ ಬೇರೊಬ್ಬ ಅನ್ನುವ ಪದವೂ ಸಹ ಏನಾಗುತ್ತೆ? ಲೋಪಸಂಧಿಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್, ಹಳೆಗನ್ನಡದ ಒಂದು ಪದವನ್ನು ನೋಡಿ, ಪೊಂಗುತ ಪ್ಲಸ್ ಇರ್ಪ ಪೊಂಗುತಿರ್ಪ. ಪೊಂಗುತ ಪ್ಲಸ್ ಇರ್ಪ ಪೊಂಗುತಿರ್ಪ. ಇಲ್ಲಿ ಪೊಂಗುತ ಅನ್ಬೇಕಾದ್ರೆ ಇಲ್ಲಿ ತ ಅನ್ನುವಂಥದ್ರಲ್ಲಿ ಆ ಅನ್ನುವ ಅಕ್ಷರ ಬಿಟ್ಟು ಹೋಗುತ್ತೆ. ಪೊಂಗುತ ಪ್ಲಸ್ ಇರ್ಪ ಪೊಂಗುತಿರ್ಪ ಅನ್ನುವಂಥದ್ರಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಆ ಅನ್ನುವಂಥದ್ದು ಬಿಟ್ಟು ಹೋಗುತ್ತೆ. ಹಾಗಾಗಿ ಇದನ್ನು ಲೋಪಸಂಧಿಗೆ ಉದಾಹರಣೆಯನ್ನು ನೋಡ್ತೀವಿ. ನೆಕ್ಸ್ಟ್, 10 ಪ್ಲಸ್ 8 18. 10, ಇಲ್ಲಿ 10 ಅನ್ಬೇಕಾದ್ರೆ ಇಲ್ಲಿ ನೋಡಿ ಊ ಅನ್ನುವ ಅಕ್ಷರ ಬರ್ತಾ ಇದೆ. ಹಾಗೆ ಈ ಪದವನ್ನು ಬಿಡಬೇಕಾದ್ರೆ ಇಲ್ಲಿ ಊ ಅನ್ನುವ ಅಕ್ಷರ ನಮಗೆ ಪರಿಚಯ ಆಗಲ್ಲ. ಹಾಗಾಗಿ 18 ಅನ್ನುವಂತಹ ಪದದಲ್ಲಿ ಊ ಅನ್ನುವ ಅಕ್ಷರ ಲೋಪ ಆಗಿದ್ದರಿಂದ ಅದನ್ನು ಲೋಪಸಂಧಿ. ನೆಕ್ಸ್ಟು ಮುಂದೆ ನೋಡಿ, ಇಲ್ಲಿ ಉಲುಹ ಪ್ಲಸ್ ಅಡಗಿದ ಹುಲು ಹಡಗಿದ. ಉಲುಹ ಪ್ಲಸ್ ಅಡಗಿದ ಹುಲು ಹಡಗಿದ. ಇಲ್ಲೂ ಸಹ ಆ ಅನ್ನುವ ಅಕ್ಷರ ಅಂದರೆ ವ್ಯಂಜನದೊಂದಿಗೆ ಸ್ವರ ಸೇರಿಕೊಂಡಿರುತ್ತೆ. ಆ ಸಂದರ್ಭದಲ್ಲಿ ಕೊನೆಯ ಅಕ್ಷರ ಆ ಅನ್ನೋದು ಲೋಪ ಆಗುತ್ತೆ. ಹಾಗಾಗಿ ಹುಲು ಹಡಗಿದ ಅನ್ನುವ ಪದವೂ ಸಹ ಲೋಪಸಂಧಿ. ನೆಕ್ಸ್ಟು, ಸಹಿಸಲು ಪ್ಲಸ್ ಆರದೆ ಸಹಿಸಲಾರದೆ. ಸಹಿಸಲಾರದೆ. ಇಲ್ಲಿ ನೋಡಿ ಲು ಅನ್ನುವ ಅಕ್ಷರದಲ್ಲಿ ಊ ಅನ್ನುವ ಅಕ್ಷರ ಏನಾಗಿದೆ ಅಂತ ಹೇಳಿದ್ರೆ ಲೋಪ ಆಗಿದೆ. ಹಾಗಾಗಿ ಸಹಿಸಲಾರದೆ ಅನ್ನುವ ಪದದಲ್ಲೂ ಸಹ ಊ ಅನ್ನುವ ಅಕ್ಷರ ಎಲ್ಲಿ? ಪೂರ್ವಪದದ ಕೊನೆಯಲ್ಲಿ ಸ್ವರಾಕ್ಷರ ಬಿಟ್ಟು ಹೋಗುತ್ತೆ. ಹಾಗಾಗಿ ಇದನ್ನು ಲೋಪಸಂಧಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕೊನೆಯ ಎಕ್ಸಾಂಪಲ್ನ ನೋಡಿ, ದೇಶಕ್ಕೆ ಅಳಿಯುವುದು, ದೇಶಕ್ಕಳಿಯುವುದು ಅನ್ನುವಂಥ ರೀತಿಯಲ್ಲಿದೆ. ಇಲ್ಲಿ ದೇಶಕ್ಕೆ ಅನ್ನುವುದರಲ್ಲಿ ಎ ಅನ್ನುವ ಅಕ್ಷರ ಲೋಪ ಆಗುತ್ತೆ. ಲೋಪ ಮಾಡಿಕೊಂಡು ದೇಶ ಕಳೆಯುವುದು ಅನ್ನುವಂಥ ರೀತಿಯಲ್ಲಿ ಸಂಧಿ ಪದವನ್ನು ಮಾಡಿಕೊಡುತ್ತೆ. ಹಾಗಾಗಿ ಇದೂ ಸಹ ಲೋಪಸಂಧಿಗೆ ಉದಾಹರಣೆ. ನೋಡಿ, ಇಲ್ಲಿವರೆಗೂ ನಾವು ಕೆಲವು ಉದಾಹರಣೆಗಳನ್ನ ನಾವು ನೋಡ್ತಾ ಹೋದಾಗ ಎಲ್ಲ ಈ ಸಂಧಿ ಪದದಲ್ಲಿ ಬರುವಂತಹ ಪೂರ್ವ ಪದಗಳನ್ನು ಗಮನಿಸಿದಾಗ ಇಲ್ಲಿ ಆಕಾರ ಅನ್ನುವಂಥದ್ದು, ನೆಕ್ಸ್ಟು ಊಕಾರ ಅನ್ನುವಂಥದ್ದು, ನೆಕ್ಸ್ಟು ಏಕಾರ ಅನ್ನುವಂಥದ್ದು. ಇನ್ನು ಸಂಧಿ ಪದಗಳ ಉದಾಹರಣೆಗಳನ್ನ ನೋಡಬೇಕಾದ್ರೆ ಈ ಸ್ವರಾಕ್ಷರಗಳು ಪೂರ್ವಪದದ ಕೊನೆಯಲ್ಲಿ ಬಂದಾಗ ಅವುಗಳನ್ನು ಲೋಪ ಮಾಡಿಕೊಂಡು ನಮಗೆ ಸಂಧಿ ಪದಗಳು ಆಗಬೇಕಾದ್ರೆ ಅವುಗಳು ಕಳ್ಕೊಂಡು ಬಂದಿರೋದ್ರಿಂದ ಅವೆಲ್ಲವುಗಳನ್ನು ಲೋಪಸಂಧಿಗೆ ಉದಾಹರಣೆಯಾಗಿ ಕೊಡ್ತಾರೆ. ಹಾಗಾಗಿ ನಾವು ನೆನ್ಪಿಟ್ಕೋಬೇಕು, ಪೂರ್ವಪದದ ಕೊನೆಯಲ್ಲಿ ಸ್ವರಾಕ್ಷರವು ಬಿಟ್ಟು ಹೋಗಿ ಸಂಧಿಪದ ಅರ್ಥ ಕೆಡದಂತೆ ಬಂದಿದ್ದರೆ ಅದನ್ನು ನಾವು ಲೋಪಸಂಧಿಗೆ ಉದಾಹರಣೆಯಾಗಿ ತಿಳ್ಕೊಬೋದು. ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಪದವನ್ನು ಬಿಡಿಸಿ ಆದ ನಂತರ ವಿಗ್ರಹ ವಾಕ್ಯವನ್ನು ಮಾಡಿ ನಂತರ ಅಲ್ಲಿ ನಾವು ಪೂರ್ವಪದದ ಕೊನೆಯಲ್ಲಿ ಬರುವಂತಹ ಸ್ವರಾಕ್ಷರ ಬಿಟ್ಟೋಗಿದ್ದರೆ ಅದನ್ನು ಯಾವ ಸಂಧಿಗೆ ಉದಾಹರಣೆಯನ್ನು ಕೊಡ್ಬೋದು? ಲೋಪಸಂಧಿಗೆ ನಾವು ಉದಾಹರಣೆಯನ್ನು ಕೊಡ್ಬೋದು ಅನ್ನುವಂಥದ್ದನ್ನು ಹೇಳ್ತೀವಿ. ನೆಕ್ಸ್ಟು ಲೋಪಸಂಧಿ ಆದ ನಂತರ ಕನ್ನಡ ಸಂಧಿಗಳಲ್ಲಿ ಬರುವಂಥದ್ದು ಎರಡನೆಯ ಸಂಧಿ ಯಾವುದು ಅಂತ ಹೇಳಿದ್ರೆ ಆಗಮ ಸಂಧಿ. ಆಗಮ ನೋಡಿ, ಇಲ್ಲಿ ಆಗಮ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾದ್ರೆ ಆಗಮ ಅಂದರೆ ಬರೋದು, ಹೊಸದಾಗಿ ಬರೋದು.
ಎಂಟ್ರಿ ಕೊಡುವಂಥದ್ದು, ಈ ರೀತಿಯಲ್ಲಿ ಬರುವಂಥದ್ದು. ಹಾಗಾಗಿ ಈ ಆಗಮ ಸಂಧಿ ಅಂದರೆ ಏನು ಅನ್ನೋಂಥದ್ದನ್ನು ನೋಡಿ. ಸಂಧಿ ಕಾರ್ಯ ಮಾಡಿದಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದನ್ನು ಏನಂತ ಕರೀತಾರೆ? ಆಗಮ ಸಂಧಿ ಅಂತೇಳಿ ಕರೀತಾರೆ. ಸಂಧಿ ಕಾರ್ಯ ಮಾಡಿದಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದನ್ನು ಆಗಮ ಸಂಧಿ ಎನ್ನುತ್ತಾರೆ. ಹಾಗಾದರೆ ಆ ಎರಡು ಆಗಮ ಆಗುವಂಥ ಅಕ್ಷರಗಳು ಯಾವುದು? ಯಕಾರವು ಆಗಮ ಆದರೆ, ಇಲ್ಲಿ ಯಕಾರವು ಆಗಮ ಆದರೆ, ಯ ಅನ್ನುವ ಅಕ್ಷರ ಆಗಮ ಆಗುತ್ತೆ. ಅದನ್ನು ಆಗಮ ಆದರೆ ಅದನ್ನು ಯಾವ ಸಂಧಿ ಅಂತೇಳಿ ಕರೀತಾರೆ? ಯಕಾರಾಗಮ ಸಂಧಿ ಅಂತೇಳಿ ಕರೀತಾರೆ. ಅದೇ ನಂತರ ವ ಅನ್ನುವ ಅಕ್ಷರ ಆಗಮ ಆದರೆ ಅದನ್ನು ವಕಾರಾಗಮ ಸಂಧಿ ಅಂತೇಳಿ ಕರೀತಾರೆ. ಹಾಗಂತ ಏನು ಇದು ಎರಡು ಸಂಧಿಗಳು ಬೇರೆ ಬೇರೆ ಅಂತಲ್ಲ. ಆಗಮ ಸಂಧಿಯಲ್ಲಿ ಬರುವಂಥದ್ದು ಎರಡು ವಿಧಗಳು, ವಕಾರಾಗಮ ಸಂಧಿ ಮತ್ತು ಯಕಾರಾಗಮ ಸಂಧಿ. ಹಾಗಂತ ಯಕಾರ ಮತ್ತು ವಕಾರ ಒಟ್ಟಿಗೆ ಬರುತ್ತೆ ಅಂತ ಅಂದ್ಕೊಳ್ತೀರಾ? ಇಲ್ಲ. ಯಾವ ಸಂಧಿ ಪದವನ್ನು ಬಿಡಿಸಿ ಬರೀಬೇಕಾದ್ರೆ ಯ ಅನ್ನುವ ಅಕ್ಷರ ಬಂದರೆ ಅದನ್ನು ಯಕಾರಾಗಮದಲ್ಲಿ ಆಗಮ ಸಂಧಿ ಅಂತೇಳಿ, ಹಾಗೆ ವ ಅನ್ನುವ ಅಕ್ಷರ ಏನಾದರೂ ಆಗಮ ಆಗಿದ್ದರೆ ಅದನ್ನು ವಕಾರಾಗಮ ಸಂಧಿ ಅಂತಲೂ ಹೇಳ್ತಾರೆ. ಅಥವಾ ನಾವು ಉದಾಹರಣೆಯಾಗಿ ಆಗಮ ಸಂಧಿಗೂ ಉದಾಹರಣೆಯನ್ನು ಅದನ್ನು ತಗೋಬೋದು. ಹಾಗಾಗಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಆಗಮ ಆಗುವಂಥ ಅಕ್ಷರಗಳು ಯಾವುದು ಅಂತ ಹೇಳಿದ್ರೆ ಯಕಾರ ಮತ್ತು ವಾಕಾರ. ಯಕಾರ ಮತ್ತು ವಕಾರ ಅನ್ನುವ ಅಕ್ಷರಗಳು ಸಂಧಿ ಪದವನ್ನು ಮಾಡಬೇಕಾದ್ರೆ ಆಗಮ ಆಗಿರುತ್ತೆ. ಹಾಗಾಗಿ ಅದನ್ನು ನಾವು ಆಗಮ ಸಂಧಿ ಅಂತೇಳಿ ಹೇಳ್ತೀವಿ. ಇದು ನಾವು ವಾಕ್ಯವನ್ನು ತಿಳ್ಕೊಬೇಕಾಗಿರೋದು. ನೆಕ್ಸ್ಟು ಇದನ್ನು ಮುಂದೆ ಹೇಳೋದಾದರೆ ನೋಡಿ, ಯಾಕೆ ಇದನ್ನು ಸ್ವರ ಸಂಧಿ ಅಂತೇಳಿ ಹೇಳ್ತಾರೆ ನೋಡಿ. ಸುಮ್ಮನೆ ಒಂದು ಗಮನಿಸಿ, ಇದು ಎ ಅನ್ನೋದು ಸ್ವರಾಕ್ಷರ, ಇ ಅನ್ನೋದು ಸ್ವರಾಕ್ಷರ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಪದವಾಗುವಾಗ ಯಕಾರ ಅಥವಾ ವಕಾರ ಅನ್ನೋದು ಬಂದರೆ ಅದನ್ನು ಆಗಮ ಸಂಧಿ ಅಂತೇಳಿ ಹೇಳ್ತಾರೆ. ಇದು ನಾವು ತಿಳ್ಕೋಬೇಕಾಗಿರುವಂಥದ್ದು ಹೆಚ್ಚಿಗೆಯನ್ನು ಅಧ್ಯಯನ ಮಾಡಬೇಕಾದ್ರೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಉದಾಹರಣೆಗಳನ್ನ ನೋಡಿ ಗಮನಿಸ್ತಾ ಹೋಗಿ. ಸೇವೆ ಪ್ಲಸ್ ಇಂದ ಇದನ್ನು ಬಿಡಿಸಿ ಬರಿಬೇಕಾದ್ರೆ ಏನಾದರೂ ಯಕಾರ ಅಂತ ಬರ್ತಿದ್ರೆ ಏನಾಗುತ್ತೆ ನೋಡಿ. ಇಲ್ಲಿ ಸೇವಿಂದ ಬಿಡಿಸಿ ನೋಡಬೇಕಾದ್ರೆ ನೋಡಿ, ಉಚ್ಚಾರಣೆ ಮಾಡಿ ನೀವು, ಸೇವಿಂದ ಅಂತ ಆಗುತ್ತೆ. ಅದು ಅರ್ಥ ಕೆಟ್ಟೋಗುತ್ತೆ. ಹಾಗಾಗಿ ಅರ್ಥ ಕೆಟ್ಟೋಗುತ್ತೆ ಅನ್ನುವಂಥ ಪಕ್ಷದಲ್ಲಿ ನಾವು ಆ ಸಂಧಿ ಪದವನ್ನು ಮಾಡಬೇಕಾದಾಗ ಅದಕ್ಕೆ ಅನುಕೂಲವಾಗಿ ನಮಗೆ ಯಾವುದು ಅಕ್ಷರ ಬಂದಿರುತ್ತೆ ಅಂತೇಳಿದರೆ ಯಕಾರ. ಯ ಅನ್ನೋಂಥ ಇ ಅಂದರೆ ಅಲ್ಲಿ ಗುಣಿತಾಕ್ಷರದ ಒಂದು ಮೂಲವನ್ನು ಬಂದು ಅದೇ ಹೋಲಿಕೆಯನ್ನು ಕೊಡುವಂಥದ್ದು ಇ ಅನ್ನುವಂಥ ಅಕ್ಷರವನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ. ಹಾಗಾಗಿ ಸೇವೆ, ಇಲ್ಲಿ ನೋಡಿ ಪೂರ್ವ ಪದದಲ್ಲಿ ಕೊನೆಯಲ್ಲಿ ಎ ಅನ್ನುವಂಥದ್ದು ಬರುತ್ತೆ, ಉತ್ತರ ಪದದ ಆದಿಯಲ್ಲಿ ಇ ಅನ್ನುವಂಥದ್ದು ಬರುತ್ತೆ. ಏಕಾರಕ್ಕೆ ಈ ಕಾರ ಬಂದು ಸಂಧಿ ಪದ ಆಗಬೇಕಾದ್ರೆ ಯಕಾರವಾಗಿ ಮಾರ್ಪಾಡಾಗಿರೋದ್ರಿಂದ ಸೇವೆಯಿಂದ ಅನ್ನುವಂತಹ ಪದ ಯಾವ ಸಂಧಿ? ಆಗಮ ಸಂಧಿ ಅನ್ನುವಂಥದ್ದನ್ನು ಹೇಳ್ತಾ ಹೋಗುತ್ತೆ. ನೆಕ್ಸ್ಟು ಗುರು ಪ್ಲಸ್ ಅನ್ನು ನೋಡಿ. ಇಲ್ಲಿ ಗುರು ಪ್ಲಸ್ ಅನ್ನು ಈ ಪದನ ಸುಮ್ಮನೆ ಒಂದು ಸರಿ ಬಿಡಿಸಿ ನೋಡಿ, ಹಾಗೆ ಕೂಡಿಸೋದಕ್ಕಾಗುತ್ತಾ ನೋಡಿ. ಗುರನ್ನು ಆಗುತ್ತೆ, ಅದು ತಪ್ಪಾಗುತ್ತೆ. ಹಾಗಾಗಿ ಅದನ್ನು ಅರ್ಥಬದ್ಧವಾಗಿ ಕೊಡೋದಕ್ಕೋಸ್ಕರ ಇಲ್ಲಿ ನೋಡಿ ವಕಾರ ಅನ್ನುವಂಥದ್ದು ಆ ಸಂಧಿ ಪದದೊಳಗಡೆ ಆಗಮ ಆಗಿದೆ. ಆಗಮ ಆಗಿರೋದ್ರಿಂದ ಗುರುವನ್ನು ಅನ್ನುವಂಥ ಪದ ಇದೆ. ಹಾಗೆ ಇದನ್ನು ಯಾವ ಸಂಧಿಗೆ? ಆಗಮ ಸಂಧಿಯಲ್ಲಿ ವಕಾರಾಗಮ ಸಂಧಿ. ಆಗಮ ಸಂಧಿಯೇ, ಆದರೆ ಅದನ್ನು ಇನ್ನೊಂದು ವಿಧವಾಗಿ ಹೇಳೋದಾದರೆ ವಕಾರಾಗಮ ಸಂಧಿ ಅಂತಲೂ ಸಹ ಕರೀತಾರೆ. ಗುರುವನ್ನು ಅನ್ನೋದು ಪದ ಆಗಮ ಸಂಧಿಯಾಗಿ ಹೇಳ್ಬೋದು ನೋಡಿ. ನೆಕ್ಸ್ಟು ಮುಂದಿನ ಪದ ನೋಡಿ, ಮಳೆ ಪ್ಲಸ್ ಮಳೆಯಿಂದ. ಈ ಸರಿ ಇದು ಹೆಂಗೆ ಬಂತು ಅನ್ಬೇಕಾದ್ರೆ ನೀವು ಯೋಚನೆ ಮಾಡ್ಬೋದು. ಮಳೆ ಅನ್ಬೇಕಾದ್ರೆ ಇಲ್ಲಿ ನೋಡಿ ಳ ಅನ್ನುವ ಅಕ್ಷರ ಳ ಪ್ಲಸ್ ಎ ನೆಕ್ಸ್ಟ್ ಪ್ಲಸ್ ಇ ಅನ್ನುವಂಥ ಅಕ್ಷರ ಇದೆ. ಳ ಪ್ಲಸ್ ಎ ಳೆ. ಇಲ್ಲಿ ಉತ್ತರ ಪದದಲ್ಲಿ ಮೊದಲ ಅಕ್ಷರ ಇ. ಈ ಎಲ್ಲ ಅಕ್ಷರಗಳು ಇದ್ದರೂ ಪದವನ್ನು ಬಿಡಿಸಿ ಬರೆದಾಗ ಎಲ್ಲ ಅಕ್ಷರಗಳು ಇದ್ದರೂ ಅದ್ರ ಜೊತೆಗೆ ಹೊಸದಾಗಿ ಬಂದು ಸೇರಿಕೊಳ್ಳುತ್ತೆ. ಯ ಅನ್ನುವ ಅಕ್ಷರ ಸೇರಿಕೊಂಡಿದ್ದರಿಂದ ಮಳೆ ಪ್ಲಸ್ ಮಳಿಂದ ಆಗುತ್ತೆ. ಇದಕ್ಕೆ ಅರ್ಥ ಬರೋದಕ್ಕೋಸ್ಕರ ಅಲ್ಲಿ ಯ ಅನ್ನುವ ಅಕ್ಷರ ಆಗಮ ಆಗಿದೆ. ಹಾಗಾಗಿ ಮಳೆಯಿಂದ ಅನ್ನುವಂತಹ ಪದ ಯಾವುದಾಗುತ್ತೆ? ಆಗಮ ಸಂಧಿಯಲ್ಲಿ ಯಕಾರಾಗಮ ಸಂಧಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡಿ,
ಮಗು ಪ್ಲಸ್ ಹೀಗೆ ಮೊಗಿಗೆ, ಮೊಗಿಗೆ ಆಗುತ್ತೆ ನೋಡಿ ಪದವನ್ನು ಬಿಡಿಸಿದಾಗ. ಹಾಗಾಗಿ ಅದನ್ನು ಸರಿಯಾಗಿ ಅರ್ಥಬದ್ಧವಾಗಿ ಬಿಡಿಸೋದಕ್ಕೋಸ್ಕರ ಅಲ್ಲಿ ವ ಅನ್ನುವ ಅಕ್ಷರ ಆಗಮ ಆಗಿದೆ. ಮಗುವಿಗೆ ಅನ್ನೋದರಲ್ಲಿ ವ ಅನ್ನುವ ಅಕ್ಷರ ಆಗಮ ಆಗಿರೋದ್ರಿಂದ ಈ ಪದವನ್ನು ಆಗಮ ಸಂಧಿ, ಆಗಮ ಸಂಧಿಯಲ್ಲಿ ಯಾವುದು ಅಂತೇಳಿದರೆ ವಕಾರಾಗಮ ಸಂಧಿ ಅಂತೇಳಿ ನಾವು ಕರಿಬೋದು. ನೆಕ್ಸ್ಟು ಕೆರೆ ಪ್ಲಸ್ ಅಲ್ಲಿ, ಕೆರೆ ಪ್ಲಸ್ ಅಲ್ಲಿ, ಕೆರೆಯಲ್ಲಿ. ಅರ್ಥ ಕೆಟ್ಟೋಗಬಾರ್ದು. ಹಾಗಾಗಿ ಅರ್ಥವನ್ನು ಕೆಡದಂಥ ಪಕ್ಷದಕ್ಕೆ ಸರುವಾಗಿ ನಮಗೆ ಅಲ್ಲಿ ಯಕಾರ ಮತ್ತು ವಕಾರ ಅನ್ನೋದು ಬಂದಿರೋದನ್ನು ಗಮನಿಸಬೇಕು. ಕೆರೆ ಪ್ಲಸ್ ಅಲ್ಲಿ, ಏಕಾರಕ್ಕೆ ಆಕಾರ ಬಂದು ಯಕಾರವಾಗಿರೋದ್ರಿಂದ ಇದನ್ನು ಕೆರೆಯಲ್ಲಿ ಅನ್ನುವ ಪದವನ್ನು ಆಗಮ ಸಂಧಿಗೆ ನಾವು ಉದಾಹರಣೆಯನ್ನು ಕೊಡ್ಬೋದು. ನೆಕ್ಸ್ಟ್ ಮುಂದೆ ನೋಡಿ, ಗಾಳಿ ಪ್ಲಸ್ ಅನ್ನು, ಗಾಳಿಯನ್ನು. ಇಲ್ಲಿಯೂ ಸಹ ಯಕಾರ ಅನ್ನೋದು ಆಗಮ ಆಗಿದೆ. ಗಾಳಿ ಈಕಾರಕ್ಕೆ ಆಕಾರ, ಇಲ್ಲಿ ಈಕಾರಕ್ಕೆ ಅಕಾರ ಅನ್ನೋದು ಬಂದು ಸಂಧಿ ಪದ ಆಗಬೇಕಾದ್ರೆ ಯಕಾರ ಆಗಿದೆ. ಹಾಗಾಗಿ ಈ ಪದವನ್ನು ಆಗಮ ಸಂಧಿ ಅಂತೇಳಿ ನಾವು ಹೇಳ್ತೀವಿ. ನೆಕ್ಸ್ಟು ಮೇ ಪ್ಲಸ್ ಇಸು, ಮೆಸು, ಮೆಸು ಅಂತ ಆಗುತ್ತೆ. ಇದು ಅರ್ಥ ಕೆಟ್ಟೋಗುತ್ತೆ. ಹಾಗಾಗಿ ಅದರ ನಡುವೆ ಯಾವುದು ಬಂದಿದೆ ನೋಡಿ, ಇಲ್ಲಿ ಯಕಾರವು ಆಗಮ ಆಗಿದೆ, ಯಕಾರವು ಆಗಮವಾಗಿರೋದ್ರಿಂದ ಮೇಹಿಸು ಅನ್ನುವಂಥ ಪದ ಆಗುತ್ತೆ. ಹಾಗಾಗಿ ಇಲ್ಲಿ ಇದೂ ಸಹ ಆಗಮ ಸಂಧಿಗೆ ನಾವು ಉದಾಹರಣೆಯನ್ನು ಕೊಡಬಹುದು. ನೆಕ್ಸ್ಟ್ ಹಸು ಪ್ಲಸ್ ಅನ್ನು, ಹಸುವನ್ನು, ಹಸುವನ್ನು ಅನ್ನುವ ಪದವನ್ನು ನೋಡಿ, ಇಲ್ಲಿ ವಕಾರ ಅನ್ನೋದು ಆಗಮ ಆಗಿದೆ. ಹಸು ಪ್ಲಸ್ ಅನ್ನು ಅಂದರೆ ಇಲ್ಲಿ ಊಕಾರಕ್ಕೆ ಆಕಾರ ಬಂದು ಸಂಧಿ ಪದ ಆಗಬೇಕಾದ್ರೆ ವಕಾರ ಆಗಿದೆ. ಹಾಗಾಗಿ ಈ ಪದವು ಆಗಮ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಇಲ್ಲಿ ಹೂವಿಂದ, ಹೂವಿಂದ, ಹೂ ಪ್ಲಸ್ ಇಂದ, ಹೂವಿಂದ. ಇಲ್ಲೂ ಸಹ ನೋಡಿ ಪದವನ್ನು ನೋಡಿ ಅಬ್ಸರ್ವ್ ಮಾಡಿ. ಇಲ್ಲಿ ಹೂ ಅನ್ಬೇಕಾದ್ರೆ ನೋಡಿ ಒಂದು ಪದವನ್ನು ಬಿಡಿಸಿ ತೋರಿಸ್ತೀನಿ ನಿಮಗೆ. ಹೂ ಪ್ಲಸ್ ಊ, ಹೌದಾ, ಪ್ಲಸ್ ಈಸ್ ಈಕ್ವಲ್ ಟು ಈ ಪ್ಲಸ್ ಪ್ಲಸ್ ದ ಪ್ಲಸ್ ಆ. ಹೂ ಪ್ಲಸ್ ಇಂದ ಆಯಿತು. ನೆಕ್ಸ್ಟ್ ಈ ಪದವನ್ನು ಬಿಡಿಸಿ ಬರೆದಾಗ ನೋಡಿ, ಹ ಪ್ಲಸ್ ಹೂ ಪ್ಲಸ್ ವ ಪ್ಲಸ್ ಈ ಪ್ಲಸ್ ಪ್ಲಸ್ ದ ಪ್ಲಸ್ ಆ. ನೋಡಿ ಇಲ್ಲಿ ಗಮನಿಸಿ, ಪೂರ್ವ ಪದದಲ್ಲಿ ಕೊನೆಯ ಸ್ವರಾಕ್ಷರ ಉ, ಉತ್ತರ ಪದದಲ್ಲಿ ಮೊದಲ ಅಕ್ಷರ ಈ. ಹೌದಾ, ಅಕ್ಷರಗಳನ್ನ ಗಮನಿಸಿ. ಇಲ್ಲೂ ಆ ಇದೆ, ಇಲ್ಲೂ ಆ ಇದೆ, ಇಲ್ಲೂ ಹೂ ಇದೆ, ಇಲ್ಲೂ ಹೂ ಇದೆ. ನೆಕ್ಸ್ಟ್ ಇಲ್ಲೂ ಈ ಇದೆ, ಇಲ್ಲೂ ಇದೆ, ಇದೆ, ಇಲ್ಲೂ ಇದೆ. ಹೌದಾ, ನೆಕ್ಸ್ಟ್ ಇಲ್ಲೂ ದಾ ಇದೆ, ಇಲ್ಲೂ ದಾ ಇದೆ, ಇಲ್ಲಿ ನೆಕ್ಸ್ಟ್ ಆ ಇದೆ, ಇಲ್ಲೂ ಆ ಇದೆ. ಹಾಗಾದರೆ ಇವೆಲ್ಲದರ ಜೊತೆಗೆ ಹೊಸದಾಗಿ ಸೇರಿಕೊಂಡಿರುವಂಥದ್ದು, ಹೊಸದಾಗಿ ಈ ಪದಕ್ಕೆ ಅರ್ಥವನ್ನು ಕೊಡೋದಕ್ಕೆ ಸೇರಿಕೊಂಡಿರುವಂಥ ಅಕ್ಷರ ಯಾವುದು ಅಂತೇಳಿದರೆ ವ. ಹಾಗಾಗಿ ಈ ವ ಅನ್ನುವ ಅಕ್ಷರ ಸೇರಿಕೊಂಡಿರೋದ್ರಿಂದನೇ ಈ ಹೂವಿಂದ ಅನ್ನುವಂಥ ಪದವನ್ನು ಆಗಮ ಸಂಧಿಗೆ ಉದಾಹರಣೆ ಕೊಡ್ತಾರೆ. ನೀವು ಈ ರೀತಿ ಪದವನ್ನು ಬಿಡಿಸಿ ಬರೆದಾಗ ಅಥವಾ ಗೊತ್ತಾಗಬೇಕು ಅಂತ ಕಲಿಬೇಕು ಅಂತ ನೋಡಿದಾಗ ನಮಗಿದು ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಗಮನಿಸಿ, ವಕಾರಾಗಮ ಸಂಧಿ ಅಂತಲೂ ಕರಿಬೋದು, ಆಗಮ ಸಂಧಿ ಅಂತಲೂ ಸಹ ಇದನ್ನು ಕರಿಬೋದು. ನೆಕ್ಸ್ಟ್ ಮುಂದೆ ನೋಡಿ, ಆ ಪ್ಲಸ್ ಒಲೆ, ಆವೊಲೆ, ಆವೊಲೆ. ಇಲ್ಲೂ ಸಹ ನೋಡಿ, ಇಲ್ಲಿ ಆ ಒಲೆ ಅನ್ನುವಂತಹ ಪದವೂ ಸಹ ಏನಾಗಿದೆ ಅಂತ ಹೇಳಿದರೆ ಸಂಧಿ ಪದವಾಗಿದ್ದಾಗ ವಾಕಾರವು ಏನಾಗಿದೆ ಅಂತ ಹೇಳಿದರೆ ಸಂಧಿ ಪದ ಆಗಬೇಕಾದ್ರೆ ವಾಕಾರ ಆಗಿದೆ. ಹಾಗಾಗಿ ಇದನ್ನು ಸಹ ಆಗಮ ಸಂಧಿ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ನಿನ್ನೆ ಪ್ಲಸ್ ಇಂದ, ನಿನ್ನೆಯಿಂದ, ನಿನ್ನೆಯಿಂದ ಯಕಾರ ಆಗಿದೆ. ಹಾಗಾಗಿ ಇದನ್ನು ಸಹ ಆಗಮ ಸಂಧಿ ಅಂತ ಹೇಳ್ಬೋದು. ಭಾರತ ಪ್ಲಸ್ ಅನ್ನು, ಭಾರತವನ್ನು ಅನ್ನುವಂಥದ್ರಲ್ಲಿ ಇಲ್ಲಿ ವಾ ಅನ್ನುವಂಥ ಅಕ್ಷರ ಆಗಮ ಆಗಿದೆ. ಇದು ಸಹ ಆಗಮ ಸಂಧಿಯನ್ನು ಹೇಳ್ಬೋದು. ಮುದಿ ಪ್ಲಸ್ ಅಪ್ಪ, ಮುದಿಯಪ್ಪ. ನೋಡ್ರಿ ಇಲ್ಲಿ ಮುದಿಯಪ್ಪ, ಮುದಿಯಪ್ಪ, ಮುದಿಯಪ್ಪ. ಈ ಪದವನ್ನು ಬಿಡಿಸಿ ಬರಿಬೇಕಾದ್ರೆ ಯಕಾರ ಅನ್ನುವಂಥದ್ದು ಆಗಮ ಆಗಿದೆ.
ಹಾಗಾಗಿ ಇದನ್ನೂ ಸಹ ಆಗಮ ಸಂಧಿ ಅಂತೇಳಿ ಹೇಳ್ತಾರೆ. ಹಾಗೆ ಇಲ್ಲಿ ಮುಂದಕ್ಕೆ ಪದಗಳನ್ನ ನೋಡಿ, ಕಟ್ಟಿಗೆ ಪ್ಲಸ್ ಅನ್ನು, ಕಟ್ಟಿಗೆಯನ್ನು ಇಲ್ಲಿ ಯಕಾರ ಅನ್ನೋದಾಗಿದೆ. ಗಿರಿ ಪ್ಲಸ್ ಅನ್ನು, ಇಲ್ಲೂ ಸಹ ಯಕಾರ ಆಗಿದೆ. ಸ್ತ್ರೀ ಪ್ಲಸ್ ಅಲ್ಲಿ ಯಕಾರ ಆಗಿದೆ. ಆ ಊರು, ಊರು ಇಲ್ಲಿ ಪದ ಅನ್ನುವಂಥದ್ದನ್ನು ಗಮನಿಸಬೇಕು, ವಕಾರ ಅನ್ನೋದಾಗಿದೆ. ದುಃಖ ಪ್ಲಸ್ ಆಗು, ದುಃಖವಾಗು ಅನ್ನೋದರಲ್ಲಿ ವಕಾರ ಅನ್ನುವಂಥದ್ದು ಆಗಮ ಆಗಿದೆ. ಮಾನ್ಯ ಪ್ಲಸ್ ಆದ, ಮಾನ್ಯವಾದ ಅನ್ನುವಂಥದ್ರಲ್ಲಿ ವಕಾರ ಅನ್ನುವಂಥ ಅಕ್ಷರ ಆಗಮ ಆಗಿದೆ. ಒಲ ಪ್ಲಸ್ ಅನ್ನು ಅನ್ನುವಂಥದ್ರಲ್ಲಿ ಒಲವನ್ನು ಅನ್ನುವಂಥ ಪದದಲ್ಲಿ ಆಗಿದೆ. ಹೀಗೆ ಯಾಕಾರ ವಕಾರ ಅನ್ನುವಂಥ ಅಕ್ಷರಗಳು ಆಗಮ ಆಗಿರೋದರಿಂದ ಅದನ್ನು ಯಕಾರಾಗಮ ಸಂಧಿ ಅಂತಲೂ ಹೇಳ್ಬೋದು, ಅಥವಾ ವಕಾರಾಗಮ ಸಂಧಿ ಅಂತಲೂ ಸಹ ಹೇಳ್ಬೋದು, ಅಥವಾ ಅವೆರಡನ್ನೂ ಸೇರಿಸಿ ಆಗಮ ಸಂಧಿ ಅನ್ನುವಂಥ ರೀತಿಯಲ್ಲೂ ಉದಾಹರಣೆ ಕೊಡ್ಬೋದು. ಆದರೆ ಇವೆಲ್ಲ ಪದಗಳನ್ನು ನಾವು ಗಮನಿಸಿದಾಗ ನೋಡಿ ಮಕ್ಕಳ, ಇದನ್ನು ಸ್ವರಸಂಧಿ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾದ್ರೆ ಯಾಕೆ ಇದನ್ನು ಸ್ವರಸಂಧಿ ಅಂತ ಹೇಳಿದರು ನೋಡಿ. ಇಲ್ಲಿ ಪೂರ್ವ ಪದದ ಕೊನೆಯ ಎಲ್ಲ ಅಕ್ಷರಗಳನ್ನು ನಾವು ಬಿಡಿಸಿ ಬರೆದಾಗ ಅಲ್ಲಿ ಸ್ವರಾಕ್ಷರಗಳೇ ಬರುತ್ತೆ. ಹಾಗೆ ಉತ್ತರ ಪದದ ಮೊದಲ ಆದಿ ಅಕ್ಷರಗಳಲ್ಲೂ ಸಹ ಸ್ವರಾಕ್ಷರಗಳನ್ನೇ ನೋಡ್ತೀವಿ. ಅಂದರೆ ಇಲ್ಲಿ ಸ್ವರ ಪ್ಲಸ್ ಸ್ವರ, ಸ್ವರ ಪ್ಲಸ್ ಸ್ವರ, ಸ್ವರ ಮತ್ತು ಸ್ವರ ಸೇರಿ, ಸ್ವರ ಮತ್ತು ಸ್ವರ ಸೇರಿಕೊಂಡು ಸಂಧಿಪದ ಆಗಬೇಕಾದ್ರೆ ಯಕಾರ ಮತ್ತು ವಕಾರ ಎರಡೂ ಹೊಸದಾಗಿರುವಂಥ ಅಕ್ಷರಗಳು. ಯಕಾರ ಮತ್ತು ವಕಾರವನ್ನು ಆಗಮ ಮಾಡಿಕೊಂಡು ಆ ಪದಗಳು ರಚನೆ ಆಗಿರೋದ್ರಿಂದ ಈ ಎಲ್ಲ ಪದಗಳನ್ನು ಆಗಮ ಸಂಧಿಗೆ ನಾವು ಉದಾಹರಣೆಯನ್ನು ಕೊಡಬೇಕಾಗುತ್ತೆ. ಹೀಗೆ ಪದವನ್ನು ಬಿಡಿಸಿ ಬರೆದಾಗ ನಮಗೆ ಅದು ಹೇಗೆ ಸ್ವರದಿಂದ ಸ್ವರ ಬಂದು ಅದು ಯಕಾರ ಮತ್ತು ವಕಾರ ಆಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಉದಾಹರಣೆಗಳನ್ನ ನಾವು ಬಿಡಿಸಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಹೀಗೆ ಅಭ್ಯಾಸವನ್ನು ನಾವು ಮಾಡಿ ಕಲಿತು ಅದನ್ನು ನೋಡಿದಾಗ ನಮಗೆ ಅದರದ್ದು ಸಂಧಿಗಳನ್ನ ತಿಳ್ಕೊಬೋದು. ಹಾಗಾಗಿ ಪ್ರಯತ್ನವನ್ನು ಮಾಡಿ ಯಶಸ್ಸನ್ನು ಗಳಿಸಬೇಕು. ಆ ಯಶಸ್ಸನ್ನು ಗಳಿಸೋದಕ್ಕೆ ಪ್ರಯತ್ನ ಇದ್ದರೆ ಮಾತ್ರ ಯಶಸ್ಸಿಗೆ ಸಾಧ್ಯ ಅನ್ನುವಂಥದ್ದು ನನ್ನ ಒಂದು ಕಿವಿ ಮಾತು. ಹೀಗೆ ಅದನ್ನು ನಾವು ತಿಳ್ಕೊಂಡು ಮುಂದೆ ಇನ್ನು ಬರುವಂಥದ್ದು ಆದೇಶ ಸಂಧಿ ಅನ್ನುವಂಥದ್ದು ಬರುತ್ತೆ. ಆದೇಶ ಸಂಧಿಯ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ.